ದೇವ್ರು ನಿಮ್ಮನ್ನೇ ಆಶೀರ್ವದಿಸೋದು. ವರದೇಶ್ವರ ಬಲನ ನಿಮ್ಮ ಮುಖಾಂತರ ದೊಡ್ಡ ದೇವ್ರ ಸಭೆ ಕಟ್ಟೋದು. ಸಭೆ ಎದ್ದು ಸಭೆ ಕಟ್ಟಬೇಕು. ಎಲ್ಲ ಹೇಳಿ, ನಮ್ಮ ಸಭೆ ಎದ್ದು ಸಭೆ ಕಟ್ಟಬೇಕು, ಸಾಲ ಇಲ್ಲದೆ ಕಟ್ಟಬೇಕು. ದೇವರೇ ಇದನ್ನು ಮಾಡಿ ನಿನ್ನ ನಾಮನ ಮಹಿಂಪಡಿಸು. ಅದಕ್ಕೆ ನಿಮ್ಮನ್ನೆಲ್ಲ ಖಾಲಿ ಕರೆದ್ರದೇನಕ್ಕೆ? ನಿಮ್ಮನ್ನೆಲ್ಲ ಆಶೀರ್ವದಿಸಿ ನೀವು ಎದ್ದು ಕಟ್ಟಬೇಕು, ಕರ್ತನ ನಾಮ ಮಹಿಮೆ ಪಡಬೇಕು. ಸಭೆಯಲ್ಲಿ ಯಾರು ಸಭೆಯಲ್ಲಿ ಸಾಲ ಇರಬಾರ್ದು, ವಿಶ್ವಾಸಿಗಳು ಸಾಲ ಇರಬಾರ್ದು. ಅದು ಆ ಮಹಿಮೆಗಳು ನೋಡಬೇಕು. ಇಲ್ಲಾಂದ್ರೆ ನಾನು ಅದನ್ನ ಮಾಡಿದೆ, ಲೋನ್ ಕಟ್ಕೊಂಡೆ, ಹಂಗೆ ಮಾಡಿದೆ ಅಂತ ಹಂಗೆ ಓಡ್ಬಿಡ್ಬಾರ್ದು. ಅಲ್ಲಿ ಮಹಿಮೆ ಇರಲ್ಲ. ಈಗ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ, 12ನೇ ಅಧ್ಯಾಯ. ಯೇಸು ಸ್ವಾಮಿಗೆ ಎಲ್ಲಿ ಕೂತಿದ್ದಾರೆ ಈಗ? ಬೊಕ್ಕಸ ಕಾಣಿಕೆ ಡಬ್ಬದ ಕಾಣಿಕೆ ಟೇಬಲ್. ಇವತ್ತು ನಮಗೆ ಏನಿದೆ, ಬ್ಯಾಗ್ಗಳಿದೆ. ಅವತ್ತೆಲ್ಲ ಟೇಬಲ್ ಮೇಲೆ ಇಡಬೇಕು ಕಾಣಿಕೆಗಳನ್ನ. ಇವತ್ತು ಆ ರೂಲ್ಸ್ ಅಂದ್ರೆ ಚೆನ್ನಾಗಿರ್ತದೆ ಅನ್ಸುತ್ತೆ. ಯಾಕಂದ್ರೆ ಯಾರು ಎಷ್ಟಾಗ್ತದೆ ಅಂತ ಗೊತ್ತಾಗ್ತಿತ್ತು. ಇವಾಗ ಎಷ್ಟು ಜನ ಏನಾಗ್ತದೆ ಅಂತ ಗೊತ್ತಾಗ್ತಾ ಇಲ್ಲ. ಬರೀ ಕೈ ಇಟ್ಬಿಟ್ಟು ಎತ್ಬಿಡ್ತಾರೆ ಅನೇಕರು. ಅದ್ರಲ್ಲಿ ಒಬ್ಬೊಬ್ರು ಏನ್ ಮಾಡ್ಬೇಕು, ಬಂದು ಟೇಬಲ್ ಮೇಲೆ ಇಡಬೇಕು. ಯೇಸು ಸ್ವಾಮಿ ಕುತ್ಕೊಂಡು ನೋಡ್ತಾ ಇದ್ದಾರೆ, ಯಾರ್ಯಾರು ಎಷ್ಟೆಷ್ಟು ಕೊಡ್ತಾರಲ್ಲ, ಹೇಗೆ ಕೊಡ್ತಾ ಇದ್ದಾರೆ. ಈಗ ಓದಿ, ಚೆನ್ನಾಗಿದೆ ನೋಡಿ ವಾಕ್ಯ ಓದಿ. ನೋಡುತ್ತಿದ್ದನು, ಅನೇಕ ಮಂದಿ ಐಶ್ವರ್ಯವಂತರು ಬಹಳ ಬಹಳ ಒಬ್ಬ ಬಡ ವಿಧವೆ. ಎಲ್ಲಡಿ, ಬಡ ವಿಧವೆ. ಬಡತನ, ಪೂರ್, POOR ಅಂತಂದ್ರೆ ಏನು? ಪೂರ್ ಸ್ಪೆಲ್ಲಿಂಗ್ ಏನು? POOR, ಪಾಸಿಂಗ್ ಓವರ್ ಆಪರ್ಚುನಿಟಿ ರಿಪೀಟೆಡ್ಲಿ ಅಂತ. ಅಂದ್ರೆ ನಿಮಗೆ ಅವಕಾಶಗಳನ್ನ ದೇವರು ಬಡವರಾಗಿರೋ ಎಲ್ರಿಗೂ ಅವಕಾಶವನ್ನ ರಿಪೀಟ್ ಆಗಿ ದೇವ್ರು ಕೊಡ್ತಾನೇ ಇದ್ದಾರಂತೆ, ಆ ದರಿದ್ರಿಂದ ಆಚೆ ಬರೋದಕ್ಕೆ. ಆದ್ರೆ ಅವಕಾಶಗಳನ್ನ ಮಿಸ್ ಮಾಡೋದ್ರಿಂದಲೇ ಇನ್ನು ಅನೇಕರು ಬಡತನದಲ್ಲೇ ಇರೋದು. ಎಲ್ರಿಗೂ ಅವಕಾಶ ಇದೆ, ಎಲ್ಲರೂ ಐಶ್ವರ್ಯವಂತರಾಗ್ಬೋದು, ಆದ್ರೆ ಅವಕಾಶಗಳು ಮಿಸ್ ಮಾಡ್ತಾ ಇದ್ದೀರಾ. ಈಗ ನೋಡಿ, ಈಕೆಗೆ ಒಂದು ಅವಕಾಶ ಸಿಕ್ತು. ಏನು? ಈಗ ಕಾಣಿಕೆ. ಇಲ್ಲಿ ಕಾಣಿ ಕೊಡುವಾಗ ಯೇಸು ಸ್ವಾಮಿ ಆ ಬಡ ವಿಧವೆ ಕಾಣಿ ಕೊಡು ಏನ್ ಮಾಡಿದ್ರು? ಅಯ್ಯೋ ಬೇಡಮ್ಮ, ನೀನ್ ಬಹಳ ಕಷ್ಟ ಪಡ್ತಾ ಇದೀಯಾ, ನೀನ್ ತಗೊಂಡು ಹೋಗ್ಬಿಡು ಅಂತ ಹೇಳಿಲ್ಲ. ಏನ್ ಮಾಡಿದ್ರು? ನೋಡ್ತಾ ಇದ್ರು. ಒಬ್ಬ ಬಡ ವಿಧವೆಯು ಬಂದು 2 ಕಾಸು ಅಂದರೆ ಆಗ ಆತನು ತನ್ನ ಶಿಷ್ಯನನ್ನು ಹತ್ತಿರಕ್ಕೆ ಕರೆದು, ನಿಮಗೆ ನಿಜವಾಗಿ ಹೇಳುತ್ತೇನೆ, ಬೊಕ್ಕಸದಲ್ಲಿ ಹಾಕಿದವರೆಲ್ಲರಲ್ಲಿ ಈ ಬಡ ವಿಧವೆ ಹೆಚ್ಚು ಹಾಕಿದಾಳೆ. ಹೇಗೆಂದರೆ ಎಲ್ಲರೂ ತಮಗೆ ಸಾಕಾಗಿ ಮಿಕ್ಕಿದ್ರಲ್ಲಿ ಹಾಕಿದರು, ಈಕೆಯೋ ತನ್ನ ಬಡತನದಲ್ಲಿ ತನ್ನಗಿದ್ದದೆಲ್ಲ ಹಾಕಿದಳು. ಅಂದ್ರೆ ಆ 2 ಪೈಸಾ ಆಕೆಗೆ ಶ್ರೇಷ್ಠ. ನೀವು ಕೊಡುವ ಕಾಣಿಕೆ ನಿಮಗೆ ಫಸ್ಟ್ ಶ್ರೇಷ್ಠವಾಗಿದೆ ಅಂತ ಫಸ್ಟ್ ಥಿಂಕ್ ಮಾಡಬೇಕು. ನೀವು ಶ್ರೇಷ್ಠವಾದದನ್ನ ಮೊದಲು ನೀವು ಕೊಡ್ತಾ ಇದ್ದೀರಲ್ವಾ, ನಿಮಗೆ ಮೊದಲು ಶ್ರೇಷ್ಠವಾಗಿದೆಯಾ ಅದು? ನಾವು ಬಡವರು ಬರ್ತೀರಲ್ವಾ, ಬಡವರು ಕಾಸು ಕೇಳುವಾಗ ನೀವು ಶ್ರೇಷ್ಠವಾದದನ್ನು ಕೊಡ್ತೀರಾ, ನಿಮ್ಗೆ ಇಷ್ಟ ಇದ್ರದ್ದು ಕೊಡ್ತೀರಾ? ಈಗ ಬಡ ಬಂದು ಕಾಸು ಕೇಳ್ತಾನೆ, ನಾವೇನ್ ಮಾಡ್ತೀವಿ? ಹುಡುಕ್ತೀವಿ, ಯಾವ್ದು ನಮಗೆ 2 ರೂಪಾಯಿ 1 ರೂಪಾಯಿ ನಿಮಗೆ ಶ್ರೇಷ್ಠ ಅಲ್ಲ, ಅದಕ್ಕೆ ಅದನ್ನ ಕೊಡ್ತೀರಾ. ಆದ್ರೆ ಯಾವ್ದು ಶ್ರೇಷ್ಠ? ಯಾವತ್ತಾದ್ರೂ 500 ರೂಪಾಯಿ ಕೊಟ್ಬಿಟ್ಟಿದ್ದೀರಾ? ನಾವು ಕೊಡಲ್ಲ. ಯಾವತ್ತಾದ್ರು ಗೋಲ್ಡ್ ರಿಂಗ್ ಬಿಚ್ಬಿಟ್ಟು ತಗೋಪ ಇಟ್ಕೊಂಡು ಕೊಡ್ತೀವ? ಅದು ಕೊಡಲ್ಲ. ದೇವರು ಇಲ್ಲಿ ನೋಡೋದು, ನೀವು 2 ರೂಪಾಯಿ ಹಾಕ್ತಿರೋ 500 ರೂಪಾಯಿ ಹಾಕ್ತಿರೋ ಅದಲ್ಲ, ಯಾವ ಹೃದಯದಲ್ಲಿ. ಯಾಕಂದ್ರೆ ಅದುವೇ ಆಕೆಗೆ ಶ್ರೇಷ್ಠವಾಗಿತ್ತು. ತನ್ನ ಜೀವನವನ್ನೇ ಅಲ್ಲಿ ಹಾಕಿದಳು, ಹೃದಯವನ್ನು ಮುಟ್ಟಿದಳು. ಯಾವ್ದು ನಿಮಗೆ ವ್ಯಾಲ್ಯೂ ಆಗಿದೆ? ಅದಕ್ಕೆ ನೋಡಿ, ಆ ಶ್ರೇಷ್ಠತೆ ಕಾಯಿನ್ ಏನ್ ಮಾಡಿದ? ವ್ಯಾಲ್ಯೂ ಇಲ್ಲ, ಕೊಳ್ತೋಗಿದೆ, ಇಷ್ಟ ಇಲ್ಲ, ಬೇಕಾಬಿಟ್ಟಿ. ಅದಕ್ಕೆ ಅವನೇನ್ ಮಾಡ್ದ? ಶಾಪವನ್ನು ಹೊಂದ್ಕೊಂಡ. ಆದ್ರೆ ಆ ಬೆಲೆನು ಅವನಿಗೆ ಶ್ರೇಷ್ಠವಾದದನ್ನು. ಅದಕ್ಕೆ ಅವಕಾಶ ದೇವರು ಬಂದು ಆಕಾಶ ಭೂಮಿ ಎಲ್ಲ ಅವ್ರದೇನೆ, ಆದ್ರೆ ಮನುಷ್ಯನ ಫೀಲಿಂಗ್ ಅಲ್ಲಿ ಅವ್ರು ಅಟ್ಯಾಚ್ ಆಗಿದ್ದಾರೆ. ಅದಕ್ಕೆ ನಿಮ್ ಫೀಲಿಂಗ್ ಬಹಳ ಮುಖ್ಯ. ಮೃಗಗಳ ಫೀಲಿಂಗ್ ಅವ್ರು ಬೇಕಾಗಿಲ್ಲ. ಮೃಗಗಳಿಗೆ ದೇವ್ರು ಕಟ್ಲೆ ಇಟ್ಬಿಟ್ರು, ಆದ್ರೆ ಅದು ಕೂಡ್ಸಲ್ಲ, ಅದು ಬಿತ್ತನೆ ಮಾಡಲ್ಲ, ಅದು ಇದು ಮಾಡಲ್ಲ. ಆದ್ರೆ ಮನುಷ್ಯನ ಒಂದೊಂದು ಆಕ್ಷನ್, ಮನುಷ್ಯನ ಒಂದೊಂದು ಕ್ರಿಯೆಗಳು, ದೇವರು ನಿಮ್ಮ ಹೃದಯದ ಭಾವನೆಗಳನ್ನ, ನಿಮ್ಮ ಆಸೆಗಳನ್ನ ಅಲ್ಲಿ ಅಟ್ಯಾಚ್ ಆಗಿದ್ದಾರೆ ದೇವರು. ಅದಕ್ಕೆ ಇದು ಸಂಬಂಧದ ದೇವರು ನಮ್ಮ ದೇವರು. ಅದಕ್ಕೆ ನೀವು ಕೊಡುವಾಗ ಕೂಡ ಯಾವ ಭಾವನೆಯಿಂದ ಕೊಡ್ತೀರಾ. ಅದಕ್ಕೆ ನೋಡಿ, ಹೋಟೆಲ್ ಊಟ ಮಾಡೋರಿಗೆಲ್ಲ ಕಾಯಿಲೆ ಜಾಸ್ತಿ, ಆದ್ರೆ ಮನೇಲಿ ಎಷ್ಟೇ ನೀವು ಊಟ ಮಾಡಿ ಕಾಯಿಲೆಗಳು ಜಾಸ್ತಿ ಬರಲ್ಲ. ಕಾರಣ ಅಂತಂದ್ರೆ, ಇಲ್ಲಿ ಅಡಿಗೆ ಮಾಡುವಾಗ ಹೇಗೆ ಅಡಿಗೆ ಮಾಡ್ತಾರೆ, ಅಲ್ಲಿ ಹೃದಯಕ್ಕೂ ಅಡಿಗೆಗೂ ಸಂಬಂಧ ಇದೆ.
ಅಲ್ಲಿ ಅಡಿಗೆ ಮಾಡೋಣ ಗೊತ್ತಾ, ಅವನು ಸಂಬಳ ತಕ್ಕಂಗೆ ಯಾಕೆ ಎಣ್ಣೆ, ಆಮೇಲೆ ಟೇಸ್ಟ್ ಬರೋದಕ್ಕೆ ಏನು ಬೇಕಾದ್ರೂ ಹಾಕ್ತಾನೆ. ಆದರೆ ಮನೇಲಿ ಮಾಡೋ ಏನು ಮಾಡ್ತಾರೆ, ಅಯ್ಯೋ ಶುಗರ್ ಬಂದ್ಬಿಡ್ಬಿಟ್ಟು, ಆಮೇಲೆ ಇಲ್ಲ ಚೆನ್ನಾಗಿ ತಿನ್ಬೇಕು, ಟೇಸ್ಟಾಗಿ ತಿನ್ಬೇಕು, ಅಲ್ಲಿ ಪ್ರೀತಿಯನ್ನು ಹಂಚಿ ಹಾಕ್ತಾರೆ. ಅದಕ್ಕೆ ಮನೆಗೂ ಹೋಟ್ಲಿಗೂ ಸಂಬಂಧ ಇದೆ. ಬೆಳಕು ಬೀಸ್ತಾ ಇದೆಯಾ? ಅಲ್ಲಿ ಏನಂತ, ನನ್ನ ಗಂಡ, ನನ್ನ ಮಕ್ಕಳು ಆಗ್ತಾನೆ. ನೀವೇನು ಮಾಡ್ತೀರಾ, ಅಯ್ಯ ಏನೋ ತಿನ್ಕೊಂಡು ಹೋಗ್ತಾರೆ ಬಿಡು ಅಂತ ಆಗ ಮಾಡ್ತೀರಾ? ಬೆಳಗ್ಗೆಗೆ ಮಾಡೋದಕ್ಕೆ ಇವಾಗಲೇ ಕೂತ್ಕೊಂಡು ಅನೇಕರು ಹೆಣ್ಮಕ್ಳು ಯೋಚನೆ ಮಾಡ್ತಿರ್ತಾರೆ, ಬೆಳಗ್ಗೆ ಟಿಫನ್ ಮಾಡೋಣ ಅಂತ. ಅದು ಅಲ್ಲಿ ಹೋಟೆಲ್ ಆಗಲ್ಲ. ಅಲ್ಲಿ ಒಂದೇನಾದ್ರು ಸಂಬಳ ಕೊಟ್ಲ ಅಂತಂದ್ರೆ ಏನ್ ಬೇಕಾದ್ರೂ ಆಗ್ತಾರ ಅಲ್ಲಿ. ಅಲ್ಲೆಲೂಯಾ. ಮಾಲ್ಗೆ ಹೋಗುವಾಗ ಕೂಡ ಎಣ್ಣೆಗಳನ್ನ ನೋಡ್ಕೊಂಡು ಈ ಎಣ್ಣೆ ತಗೋಣ ಆ ಎಣ್ಣೆ ತಗೋಣ, ಅದು ಹೋಟೆಲ್ ಪಾವ್ ಮೇಲೆ ಹಾಕಿ ಚೆನ್ನಾಗಿ ಯಾವುದಾದ್ರು ಉರಿದಿರೋದೆಲ್ಲ ಹಾಕಿ ಎಣ್ಣೆಗಳು ಹಾಕಿ ಮಾಡಿರ್ತಾರೆ. ಅಲ್ಲಿ ಅರ್ಥ ಆಗ್ತಿದ್ಯಾ? ಇಲ್ಲಿಗೂ ಅಲ್ಲಿಗೂ ಅಡಿಗೆ ತಾನೆ ಒಂದೇ ತಾನೆ. ಅಲ್ಲಿ ಅಡಿಗೆ ಎಲ್ಲ ಶ್ರೇಷ್ಠತೆ, ಅಲ್ಲಿ ಹೃದಯ ಶ್ರೇಷ್ಠತೆ. ಹಾಗೆ ಕಾಣಿಗೆ ಕೂಡ ಹಾಗೇನೆ. ಯಾರು ಬೇಕಾದ್ರೆ ಏನು ಬೇಕಾದ್ರೆ ಹಾಕ್ಬೋದು. ದೇವ್ರು ಅದನ್ನ ನೋಡ್ತಾ ಇಲ್ಲ, ನೀವೆಷ್ಟು ಹಾಕಿದ್ರೆ ದೇವ್ರು ನೋಡಲ್ಲ. ಯಾವ ಹೃದಯದಲ್ಲಿ ಹಾಕ್ತಾ ಇದ್ದೀರಾ ಅದು ನಿಮಗೆ ಶ್ರೇಷ್ಠವಾಗಿದೆಯಾ. ಅದು 10 ರೂಪಾಯಿನ ಹಾಕಿ ಪರವಾಗಿಲ್ಲ, ಆ ಹೃದಯ ಇದೆಯಾ ಅದು ದೇವ್ರು ನೋಡಿ. ಏನೋ ಬಂದೆ ಆಮೇಲೆ ಮನೇಲಿ ಬರುವಾಗಲೇ ಆಮೇಲೆ ಆಗಿ ಬರಬಾರ್ದು. ದೇವರೆಷ್ಟು ನಮಗೆ ಅದ್ಭುತ ಮಾಡಿದ್ರು. ಈ ತಿಂಗಳೆಲ್ಲ ಹಾಸ್ಪಿಟ್ಲ್ ಹೋಗದೆ ಆರೋಗ್ಯ ದೇವ್ರು ಕೊಟ್ಟರು, ಆಮೇಲೆ ಸಮಾಧಾನ ಕೊಟ್ಟರು, ನಷ್ಟದಿಂದ ತಪ್ಪಿಸಿದ್ರು, ಆಕ್ಸಿಡೆಂಟ್ ತಪ್ಪಿಸಿದ್ರು. ದೇವರೇ ಸ್ತೋತ್ರ, ಇದಕ್ಕೆ ನೀನೇ ಕಾರಣಪ್ಪ. ಆ ಹೃದಯದಿಂದ ನಾವು ಕೊಡ್ತೇವ, ಅದು ಏನೋ ನಾವು ಕೊಡ್ತೀವ. ಅದಕ್ಕೆ ನೋಡಿ, ಇದೆಲ್ಲ ಸಭೆ ಕಲ್ಸ್ಕೊಡಲ್ಲ, ಏನೋ ಕೊಟ್ಕೊಂಡು ಹೋಗ್ರಿ ಆಗಲ್ಲ. ಇದೆಲ್ಲ ಬೋಧಿಸ್ಬೇಕು. ಅದಕ್ಕೆ ಇದೆಲ್ಲ ಬೋಧಿಸುವಾಗ ನಿಮ್ಮ ಹೃದಯಗಳನ್ನ ಸರಿ ಆಗುವಾಗ, ಆ ಟ್ರೈನಿಂಗ್, ಆ ಫೇತ್ಫುಲ್ನೆಸ್ ಅಲ್ಲಿ ಬರುವಾಗ ಇಲ್ಲಿ ಆಮೇಲೆ ಅದ್ಭುತವಾಗಿ ದೇವರು ನಿಮ್ಮನ್ನು ಕೊಂಡೇ ದೇವರು ಏನು ಮಾಡೋನು, ನಿಮ್ಮನ್ನು ನಂಬುವನು ದೇವರು. ಆವಾಗ ಖಜಾನೆಯಲ್ಲಿ ಆಕಾಶ ತೆರೆದು ಏನು ಮಾಡೋನು, ಐಶ್ವರ್ಯನ ಸುರಿಸುವನು. ದೇವರಂತ ವ್ಯಕ್ತಿಗಳನ್ನ ದೇವರು ಹುಡುಕ್ತಾ ಇದ್ದಾರೆ. ನಿಮ್ಮ ಕಷ್ಟ ದೇವ್ರು ನೋಡ್ತಾ ಇಲ್ಲ, ನಿಮ್ಮ ಹೃದಯ ದೇವ್ರು ನೋಡ್ತಾ ಇದ್ದಾರೆ. ಆಮೇಲೆ ಈಗ ಮಾರ್ಕ್ ಬರೆದ ಪುಸ್ತಕ ಅದೇ 14ನೇ ಅಧ್ಯಾಯ, ಕ್ಷಮಿಸಿ 4ನೇ ಅಧ್ಯಾಯ, ಬನ್ನಿ 4ನೇ ಅಧ್ಯಾಯ ಮಾರ್ಕ್ 4. ಇದೊಂದು ವಿಷಯ ಮಾತ್ರ ನೋಡ್ಬೇಡ. ಆಮೆನ್. ಸಡನ್ ಶಿಫ್ಟ್ ಆಗಲಿದೆ. ಅನೇಕರಿಗೆ ಸಡನ್ ಆಗಿ ದೊಡ್ಡ ದೊಡ್ಡ ಅಮೌಂಟ್ಲು ಬರುತ್ತೆ. ಕಾರಣ ಏನು ಗೊತ್ತಾ, ನಿಮ್ಮ ಹೃದಯ ಅಲ್ಲಿ ಕನೆಕ್ಟ್ ಆಗುವಾಗ, ನಿಮ್ಮ ಕನೆಕ್ಟ್ ಆಗೋದೆಲ್ಲ ಒಳ್ಳೊಳ್ಳೆ ಜನ, ಒಳ್ಳೊಳ್ಳೆ ಸೇವಕರು, ಆಮೇಲೆ ಒಳ್ಳೊಳ್ಳೆ ಬಿಸ್ನೆಸ್ ಜನ, ಕೊಡುವಂಥ ಜನ ಎಲ್ಲ ಇದ್ದಾರೆ. ಅವರೆಲ್ಲ ಕನೆಕ್ಟ್ ಆಗ್ತಾರೆ. ನೀವು ದೇವ್ರನ್ನ ಕನೆಕ್ಟ್ ಆಗಿ ನೋಡಿ, ಒಳ್ಳೆ ಜನ ಕನೆಕ್ಟ್ ಮಾಡ್ತಾರೆ. ನೀವು ದೇವ್ರನ್ನ ದೂರ ಆಗಿ ಕೆಟ್ಟ ಜನ ಬಂದು ನಿಮ್ಮ ಜೀವನದಲ್ಲಿ ಸೇರ್ಕೊಂಡ್ಬಿಡ್ತಾರೆ. ಅದಕ್ಕೆ ಬಹಳ ಶ್ರೇಷ್ಠ ಇದು, ಹೃದಯ ಬಹಳ ಶ್ರೇಷ್ಠ. 24:25 ಓದಿ. 3 ವರ್ಷ 6 ತಿಂಗಳು ಮಳೆ ಬಾರದೆ ದೇಶದಲ್ಲೆಲ್ಲ ದೊಡ್ಡ ಬರ ಉಂಟಾದಾಗ ಇಸ್ರಾಯೇಲ್ ಜನರಲ್ಲಿ ಎಷ್ಟೋ ಮಂದಿ ವಿಧವೆಯರು. ನೋಡಿ, ಯಹೂದ್ಯರಲ್ಲಿ ಎಷ್ಟೋ ಮಂದಿ ಯಹೂದ್ಯರಿದ್ರು. ಆದರೆ ದೇವರು ಒಬ್ಬ ಏನ್ ಮಾಡಿದ್ರು, ಎಲ್ಲಿ ಕಳಿಸಿದ್ರಂತ? ಹ್ಮ್ 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 ಸೆರಿಫ್ತಾ ಊರಿನಿದ್ದ ಒಬ್ಬ ವಿಧವೆ, ಅಂದ್ರೆ ಅನ್ಯ ಸ್ತ್ರೀಯ ಬಳಿಗೆ ದೇವ್ರು ಏನ್ ಮಾಡಿದ್ರು, ವಿಧವೆ ಆಮೇಲೆ ಎಲಿಯನ್ನ ಕಳಿಸಿದ್ರು. ಎಷ್ಟೋ ಮಂದಿ ದೇವ್ರ ಮಕ್ಕಳಿದ್ದಾರೆ. ಈಗ ಹೇಳ್ತೀನಿ, ಸೇವಕರನ್ನ ಎಷ್ಟೋ ವಿಶ್ವಾಸದ ಕಳಿಸ್ದೆ ಅನ್ಯತ್ರ ದೇವ್ರು ಕಳಿಸ್ಬಿಟ್ರು. ಕಾರಣ ಏನು? ಆ ವಿಧವೆ ಹೃದಯ ಎಂಥದನ್ನ ಇಲ್ಲಿ ನೋಡ್ಬೋದು ನಾವು. ಎಷ್ಟು ಜನ ಎಲಿಯ ಸ್ಟೋರಿ ಓದಿದ್ದೀರಾ? ನೀವು ಓದ್ ನೋಡಿ, 1 ಅರಸು 17-18 ಬರುತ್ತೆ. ಆಗ ಎಲಿಯ ಆ ಊರಿಗೆ ಹೋದಾಗ ಅಲ್ಲಿ ಎಲ್ಲ ವಿಧವೆ, ಅಲ್ಲಿ ಆ ಅಮ್ಮ ಏನ್ ಮಾಡ್ತಿತ್ತು ಅಂತಂದ್ರೆ ಕಟ್ಟಿಗೆಗಳನ್ನ ಕಟ್ಟಿಗೆ ಆಯ್ತಾ ಇತ್ತು. ಈತ ಹೋಗಿ ಏನ್ ಮಾಡ್ತಾ ಅಂತಂದ್ರೆ, ನನಗೆ ಪೋಷಿಸೋದಕ್ಕೆ ಆಮೇಲೆ ಕಟ್ಟಲಿಟ್ಟ ವಿಧವೆ ಯಾರು ಅಂತ ಕೇಳಲಿಲ್ಲ. ಅಮ್ಮ ನನಗೆ ಸ್ವಲ್ಪ ನೀರು ಕೊಡ್ತೀರಾ ಅಂತ ಕೇಳ್ದ. ಎಷ್ಟು ಜನ ಗೊತ್ತು? ಈಗ ಅಲ್ಲಿ ಏನಿದೆ ಅಲ್ಲಿ ಬರ, ನೀರಿಲ್ಲ. ಈಗ ಸ್ವಲ್ಪ ಕಾಲದಲ್ಲಿ ಬೆಂಗಳೂರು ನೀರು ಇರ್ಲಿಲ್ವಲ್ಲ, ಹೀಗೆ ಮಳೆನೇ ಬರಲಿಲ್ಲ ಅಂತಂದ್ರೆ ನೀರಿಗೆ ಎಷ್ಟು ಡಿಮ್ಯಾಂಡ್ ಆಗ್ತಿ, ಸ್ವಲ್ಪ ಯೋಚನೆ ಮಾಡಿ ನೋಡಿ. ಇಂಥ ಡಿಮ್ಯಾಂಡ್ ಪರಿಸ್ಥಿತಿಯಲ್ಲಿ ಈಗ ನೀವು ಬಂದು ಸಿಟಿಗೆ ಹೋಗಿದ್ದೀರಾ, ಯಾವುದೋ ತುಂಬ ನೀರು ದಾಹ ಆಯಿತು, ನೀವು ಕೇಳಿ ಕೊಡಲ್ಲ ಅವರು. ಯಾಕಂದ್ರೆ ನಮಗೆ ನೀರೆಲ್ಲ ಹೋಗ ಮಾಡ್ಬಿಡ್ತಾರೆ. ಈಗ ಅಲ್ಲಿ ವ್ಯಾಲ್ಯೂ ಯಾವುದು? ಅಲ್ಲಿ ದುಡ್ಡಲ್ಲ, ಯಾವುದು ವ್ಯಾಲ್ಯೂ? ನೀರು ವ್ಯಾಲ್ಯೂ. ಈಗ ಎಲಿಯ ನೀರು ಕೊಡಮ್ಮ ಅಂದ ತಕ್ಷಣ ಅಲ್ಲಿ ಮಳೆ ಬರಲಿಲ್ಲ. ಬೆಳಕು ಬಿಸಿಲು ಯೇಸು ನಾಮದಲ್ಲಿ ನೀರು ಕೊಡೋದಕ್ಕೆ ಆ ಅಮ್ಮನಿಗೆ ಮನಸ್ಸಿದ್ದಕ್ಕೇನೆ ದೇವರು ಆ ಅಮ್ಮನ ಮನೆಗೆ ಕಳಿಸಿದ್ದು. ದೇವರು ನೋಡೋದು ಹೃದಯ, ಕೈಗಳಲ್ಲ. ಅದಕ್ಕೆ ನನ್ನ ಹತ್ರ ಇದ್ರೆ ನಾನು ಕೊಟ್ಬಿಡ್ತಿದ್ದೆ. ಇದೆಲ್ಲ ಮಾತಾಡಬೇಡಿ, ಕೊಡುವ ಹೃದಯಗಳು ಬರಲಿ, ಅದಕ್ಕಾಗಿ ಪ್ರಾರ್ಥನೆ ಮಾಡಿ. ನನ್ನ ಹತ್ರ ಇದ್ರೆ ಎಷ್ಟೋ ಕೊಟ್ಬಿಡ್ತಿದ್ದೆ.
ಆಗ ಹೇಳ್ಬಾರ್ದು. ಯಾಕಂದ್ರೆ ಅಲ್ಲಿ ನೀರೇನೆ ಗೋಲ್ಡ್. ಇವಾಗ ಗೋಲ್ಡೇನೆ ಇವತ್ತು ನಮ್ಮ ಇವತ್ತು ಶ್ರೇಷ್ಠತೆ ಯಾವುದು? ಗೋಲ್ಡೇ ಇವತ್ತು ಶ್ರೇಷ್ಠ. ಸಭೆ ಗೋಲ್ಡ್ ಕೊಡ್ತೀರಾ? ಪಾಸ್ಟರ್ ಬೇಕಾದ 5,000 ಬೇಕಾದ್ ಕೊಟ್ಬಿಡ್ತೀನಿ, ಬೇಕಾದ 1,000 ಬೇಕಾದ್ ಕೊಟ್ಬಿಡ್ತೀನಿ, ಗೋಲ್ಡ್ ಮಾತ್ರ ಕೊಡಲ್ಲ. ಯಾಕಂದ್ರೆ ಗ್ರಾಮೇ ಎಷ್ಟು ಶ್ರೇಷ್ಠ. ಅರ್ಥ ಆಗ್ತಿದ್ಯಾ? ದೇವ್ ನೋಡೋದು ಏನು? ನಮಗೆ ಶ್ರೇಷ್ಠ ಇಲ್ದಿರೋದೆಲ್ಲ ಕೊಟ್ಬಿಡ್ತೀವಿ ನಾವು. ಯಾಕಂದ್ರೆ ಶ್ರೇಷ್ಠವಾದದ್ದು ನೀರು ಅಷ್ಟು. ಯಾಕಂದ್ರೆ ಅಮ್ಮ ಕೂಡ್ಸಿದೆ ಮನೆಯಲ್ಲಿ. ಈಗ ನೀರು ಕೊಡಮ್ಮ ಅಂದ ತಕ್ಷಣನೇ ಅಯ್ಯೋ ಹೋಗಪ್ಪ ನಮಗೆ ನೀರಿಲ್ಲ, ಎಲ್ಲಿ ನೀರು ಕೇಳಕ್ ಬಂದ್ಬಿಟ್ಟೆ ನೀನು. ಯಾಕಂದ್ರೆ ಅವ್ರು ಬೋರ್ಡ್ ಹಾಕೊಂಡ್ ಬಂದಿಲ್ಲ, ನಾನು ಎಲಿಯಾ ಪ್ರವಾದಿ ಅಂತ ಬೋರ್ಡ್ ಹಾಕೊಂಡ್ ಬಂದಿಲ್ಲ. ಈಗ ಮನೆಗೆ ಹೋಗ್ತಾರೆ ನೋಡಿ, ಮನೆಗೆ ಹೋಗಿದ ತಕ್ಷಣ ಈ ಸ್ಟೋರಿ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ಈ ಅಧ್ಯಾಯ ನಾನು ಓದ್ತಿರುವಾಗ ದೇವ್ರೊಂದು ಒಳ್ಳೆ ವಿಷಯ ಪ್ರಕಟಿಸಿದ್ರು. ಅದು ನಿಮ್ಗೆ ಹೇಳ್ಬೇಕನ್ನ ಆಸೆ ಪಡ್ತೀನಿ. ಯಾಕಂದ್ರೆ ಇಲ್ಲಿ ನೋಡಿ, ಎಲಿಯಾ ಅಲ್ಲಿ ಸರಿ ಏನ್ ಮಾಡ್ತಾನೆ, ಈಗ ನನಗೆ ರೊಟ್ಟಿ ಕೊಡಮ್ಮ ಅಂತ ಕೇಳ್ತಾನೆ. ಈಗ ಅಮ್ಮ ಏನ್ ಮಾಡುತ್ತೆ, ಮೊದಲು ರೊಟ್ಟಿಯನ್ನ ಕೊಡ್ತು. ಈಗ ಬೈಬಲ್ ಹೇಳುತ್ತೆ 3.5 ವರ್ಷ ಆ ಮನೆಯಲ್ಲಿ ಎಲಿಯಾ ಏನ್ ಮಾಡಿದನು, ಊಟ ಮಾಡಿದನು. ತಗೊಳ್ಳೇನು ಒಂದು ಅರಸರು 17ನೇ ಅಧ್ಯಾಯ 17ನೇ ಅಧ್ಯಾಯದಲ್ಲಿ 16ನೇ ವಾಕ್ಯ. ಯೆಹೋವನು ಎಲಿಯನ ಮುಖಾಂತರವಾಗಿ ಹೇಳಿದಂತೆ ಮಡಿಕೆಯಲ್ಲಿ ಇಟ್ಟು ತೀರಲಿಲ್ಲ, ಮೊಗ್ಗೆಯಲ್ಲಿ ಎಣ್ಣೆ ಮುಗಿಲಿಲ್ಲ. ಅದ್ಭುತ ಮಾಡಿಲ್ವಾ? ದೇವರು ಮಾಡಿದ್ರು. ಆದ್ರೆ ಇದು ಇಲ್ಲೆಲ್ಲ ಟ್ವಿಸ್ಟಿಂಗ್ ಪಾಯಿಂಟ್ ಇರೋದು. ಇದೇ ಅಧ್ಯಾಯದಲ್ಲಿ 24ನೇ ವಾಕ್ಯ ಓದಿ. ನೀನು ದೇವರ ಮನುಷ್ಯನೆಂದು ನಿನ್ನ ಬಾಯಿಂದ ಬಂದ ಯೆಹೋವನ ಮಾತು ಸತ್ಯವೆಂದು ಈಗ ನನಗೆ ಗೊತ್ತಾಯ್ತು. ಯಾಕೆ ಅವಾಗ ಗೊತ್ತಾಗ್ಲಿಲ್ಲ? ಇದೇನ್ ಸಂಭವ ಅಂತಂದ್ರೆ 3.5 ವರ್ಷ ಊಟ ಕೊಟ್ಟಿದ್ದಾಳೆ ಆ ವಿಧವೆ. ಯಾರಿಗೆ? ಎಲಿಯನಿಗೆ. 3.5 ವರ್ಷ ಒಂದಿನ ಮಿಸ್ ಮಾಡಲಿಲ್ಲ. 3.5 ವರ್ಷ ಎಲಿಯ ಅವ್ರ ಮೇಲೆ ಊಟ ಮಾಡಿದಾನೆ. ಹಲ್ಲೆಲೂಯಾ. ಆದ್ರೆ ಅವಾಗ ಹೇಳಿಲ್ಲ. ಇಲ್ಲೇನ್ ನಡೀತು ಅಂತಂದ್ರೆ 11ನೇ ವಾಕ್ಯದ ನೋಡುವಾಗ ಇಲ್ಲಿ ನೋಡಿ, 41ನೇ ವಾಕ್ಯ, ಕ್ಷಮಿಸಿ 17ನೇ ಅಧ್ಯಾಯ 17ನೇ ವಾಕ್ಯ. ಕೆಲವು ದಿನಗಳಾದ ನಂತರ ಮನೆಯ ಯಜಮಾನಿಯಾದ ಸ್ತ್ರೀಯ ಮಗನು ಅಸ್ವಸ್ಥನಾದನು. ಹುಡುಗನಿಗೆ ರೋಗವು ಹೆಚ್ಚಾದ್ರಿಂದ ಉಸಿರಾಡುವುದು ನಿಂತು ಹೋಯ್ತು. ಮಗ ಸತ್ತೋದ. ಪ್ರೈಸ್ ದಿ ಲಾರ್ಡ್. 3.5 ವರ್ಷ ಏನ್ ಮಾಡಿದಳು? ಎಲಿಯನಿಗೆ ಆಹಾರವನ್ನು ಕೊಟ್ಟಳು. ಈಗ ಕೊಟ್ಟ ಮನೆಯಲ್ಲಿ ಮಗ ಏನಾದ? ಸತ್ತು ಹೋದ. ಈಗ ತಾಯಿ ಹೋಗಿ ಏನ್ ಮಾಡ್ತಿದ್ದಾಳೆ ಅಂತಂದ್ರೆ, ಈಗ ಎಲಿಯ ಹತ್ರ ಬೇಡ್ಕೊಳ್ತಿದ್ದಾಳೆ, ನನ್ನ ಮಗ ಸತ್ತೋದ, ಇವನ್ಗಾಗಿ ಏನ್ ಮಾಡಿ ಪ್ರೇಯರ್ ಮಾಡಿ ಅಂತ. ಈಗ ಎಲಿಯನ ಪ್ರಾರ್ಥನೆ ಹೇಗಿತ್ತು ಗೊತ್ತಾ? ಹೇಗ್ ಪ್ರಾರ್ಥನೆ ಮಾಡ್ದ? ಎಲ್ಲ ದೇವ್ ಚಿತ್ತಮ್ಮ, ದೇವ್ರ ಏನ್ ನಡೆದಿದೆ ಅದೇ ಆಗಿತ್ತೆ. ಆಗ ಪ್ರಾರ್ಥನೆ ಮಾಡಿಲ್ಲ. ನೀವು ಓದ್ ನೋಡಿ, ಆತನ ತೆಗೆದುಕೊಂಡು ಮಾಡಿ ಮೇಲೆ ಹೋಗಿ ಹೃದಯ ಹೋರಾಡಿ ಏನ್ ಮಾಡಿದ? ಆಕೆ ಮಗನಿಗಾಗಿ ಪ್ರಾರ್ಥನೆ ಮಾಡಿದನು. 3 ಸತಿ ಬೋರ್ಲು ಬಿದ್ದು ಪ್ರಾರ್ಥನೆ ಮಾಡ್ತಾನೆ. ಕಾರಣ ಏನ್ ಗೊತ್ತಾ? ಯಾಕೆ ಪ್ರಾರ್ಥನೆ ಬಂತು? ಪ್ರಾರ್ಥನೆ ಯಾಕೆ ಬಂತು ಗೊತ್ತಾ? ಆ 3.5 ವರ್ಷ ಊಟ ಮಾಡಿದ್ನಲ್ವಾ, ಆ ಕೃತಜ್ಞತೆ. ಅದಕ್ಕೆ ಇದನ್ನು ಧ್ಯಾನ ಮಾಡ್ತಿರುವಾಗ ಪವಿತ್ರಾತ್ಮ ಒಂದು ಒಳ್ಳೆ ವಿಷಯ ಹೇಳ್ಕೊಟ್ರು. ಯೇಸು ಸ್ವಾಮಿ ಎಲ್ರಿಗೂ ಪ್ರೇಯರ್ ಮಾಡಲ್ಲ. ನಿಮ್ಗೆ ಗೊತ್ತಾ? ಯೇಸು ಸ್ವಾಮಿ ಕೆಲಸ ಏನು? ಪರಲೋಕದ ಏನ್ ಮಾಡ್ತಿದ್ದಾರೆ? ನನಗಾಗಿ ನಿಮಗಾಗಿಯೂ ಪ್ರಾರ್ಥಿಸ್ತಿದ್ದಾರೆ. ಎಲ್ರಿಗೂ ಪ್ರಾರ್ಥಿಸ್ತಾ ಇಲ್ಲ ಅವರು. ಯಾರ್ಯಾರು ಹೃದಯನ ಮುಟ್ಟಿದ್ರು ಅವ್ರಿಗೆ ಪ್ರಾರ್ಥನೆ ಮಾಡೋದಕ್ಕೆ ಸಾಧ್ಯ. ಹಾಗೇನೆ ಈಗ ಸೇವಕನಾಗಿ ನಾನು ಕೂಡ ಎಲ್ಲ ವಿಶ್ವಾಸಿಗಳಿಗೂ ಎಲ್ಲ ಒಂದೇ ರೀತಿಯಾಗಿ ಪ್ರಾರ್ಥನೆ ಮಾಡಕ್ ಆಗಲ್ಲ. ಆದ್ರೆ ಯಾರ್ಯಾರು ಸೇವಕ ಹೃದಯಗಳನ್ನ ಮುಟ್ಟಿದರೋ ಅವ್ರಿಗೇನೆ ಪ್ರಾರ್ಥನೆ ಮಾಡೋದಕ್ಕೆ ಸಾಧ್ಯ. ನಿಜಕ್ಕೆ ಬೆಳಕು ಬೀಸ್ತು. ಹಲ್ಲೆಲೂಯಾ. ಈಗ ನೀವು ದೇವರ ರಾಜ್ಯಕ್ಕೂ ಸಭೆಗಾಗಿ ನಿಂತಿದ್ದೀರಾ, ಸಭೆಗಾಗಿ ಕೊಡೋದ್ರಲ್ಲಿಯೂ ಪ್ರಾರ್ಥನೆಯಲ್ಲಿಯೂ ಸಪೋರ್ಟ್ ಆಗಿದ್ದೀರಾ. ನಿಮ್ಗೇನಾದ್ರು ಒಂದು ಬಿಸ್ನೆಸ್ ಲಾಸ್ ಹೋಯ್ತು, ಏನೋ ಒಂದು ಹೋಯ್ತು ಅಂದಾಗ ಎಲ್ಲ ದೇವ್ ಚಿತ್ತ ಅಂತ ಹೋಗಲ್ಲ. ಈಗ ಸೇವಕರು ಹೇಗೆ ಪ್ರಾರ್ಥನೆ ಮಾಡ್ತಾರೆ ಗೊತ್ತಾ? ದೇವ್ರ ಹತ್ರ ಹೋಗುವಾಗ, ದೇವ್ರೇ ಈಗ ಪ್ರೇಯರೇ ಡಿಫ್ರೆಂಟ್. ಏನು ಹೇಗೆ ಪ್ರಾರ್ಥನೆ ಬರುತ್ತೆ? ಒಳಗಿಂದ ಹೇಗೆ ಬರುತ್ತೆ? ಬೆಂಕಿ ತರ ಬರುತ್ತೆ. ದೇವರೇ ಸ್ತೋತ್ರ ಸ್ವಾಮಿ, ನಿನ್ನ ರಾಜ್ಯಕ್ಕಾಗಿ ಕೊಟ್ರಲ್ಲ ದೇವ್ರೇ ಅಂತ. ಅದನ್ನೇ ಎಲಿಯನ ಅತ್ಯಾಸಕ್ತಿ ಉಳ್ಳ ಪ್ರಾರ್ಥನೆ. ಅದು ಬಂದು 1 hour ಆಗ್ಬೋದು ಅಥವಾ 10 ನಿಮಿಷ ಆಗ್ಬೋದು, ಅದು ಬಲವಾಗಿ ಕೆಲಸ ಮಾಡುತ್ತೆ. ಕಾರಣ ಏನು? ಕಾರಣ ಏನಂತಂದ್ರೆ ಅಲ್ಲಿ ಒಂದು ಪವರ್ ಇದೆ, ಅಲ್ಲೊಂದು ಶಕ್ತಿ ಇದೆ. ಎಷ್ಟೋ ಸ್ಟೋರಿ ಇಡ್ಬೋದು, ಟೈಮ್ ಇಲ್ಲ. ಈಗ ನಾನು ಮೊದಲೇ ಆರಂಭಿಸ್ಬಿಟ್ರೆ ಚೆನ್ನಾಗಿರುತ್ತೆ. ಯಾಕಂದ್ರೆ ಈಗ
ಎಲಿಯನ್ನ ಪ್ರಾರ್ಥನೆ ಆ ಸತ್ತೋಗಿರುವಂತ ಆ ಮಗನ್ನ ಬದುಕಿಸೋರ್ಗೆ ಯಾಕೆ ಪ್ರಾರ್ಥನೆ ಮಾಡ್ದ ಗೊತ್ತಾ? ಆ ವಿಧವೆಯ ವಿಧೇಯತ್ವ, ಆ ಶ್ರೇಷ್ಠತೆಯನ್ನ ಮುಟ್ಟಿದಳು. ಅದಕ್ಕೆ ನಿಮಗೆ ಬೆಲೆ ಬಾಳುವುದು ಯಾವುದು? ಅದು ಸಮಯನೂ ಇರ್ಬೋದು, ಅಥವಾ ಅದು ನಿಮ್ಮ ಆರೋಗ್ಯವಾಗಿರ್ಬೋದು, ಅಥವಾ ನಿಮ್ಮ ಹಣ ಆಗಿರ್ಬೋದು. ಅದು ನಿಮ್ಮ ದೇವರ ದೇವನ್ನ ಟಚ್ ಮಾಡಿ. ಅದಕ್ಕೆ ಅನೇಕ ವಿಶ್ವಾಸ ಸಭೆಗೆ ಬಂದ ತಕ್ಷಣ ಅವ್ರವ್ರ ಆಶೀರ್ವಾದ, ಕಾರ್ ತೊಗೊಂಡ್ಬಿಟ್ವಿ ಬ್ರದರ್, ಆ ಮನೆ ತೊಗೊಂಡ್ಬಿಟ್ವಿ ಬ್ರದರ್, ಸಭೆಗೆ ಏನು ಪ್ರಯೋಜನವಾಗಿದ್ದೀರಾ? ಯಾಕಂದ್ರೆ ನಾಳೆ ಯಾವ ದೆವ್ವಗಳು ಯಾವ ಸಮಸ್ಯೆ, ಯಾಕಂದ್ರೆ ಒಂದೇ ಥರ ಇರಲ್ಲ. ಈ ಅಮ್ಮ 3 ವರ್ಷ ಕೊಟ್ಟ ತಕ್ಷಣ ಎಲ್ಲ ಸ್ಮೂತ್ ಆಗಿಲ್ಲ, ಮಳೆ ಬಂದ್ಬಿಡ್ತು, ಆದ್ರೆ ಮನೇಲೇ ದೊಡ್ಡ ಸಮಸ್ಯೆ ಬಂತು. ಈಗ ಮನೆ ಸಮಸ್ಯೆ ಬಂದಾಗ ಅಲ್ಲಿ ಏನ್ ಬೇಕಾಗಿತ್ತು? ಅಲ್ಲಿ ದೇವ್ರನ್ನೇ ಅದ್ಭುತ ಮಾಡಬೇಕು. ಆದ್ರೆ ಇಲ್ಲಿ ಆಕೆ ಯಾರನ್ನ ಟಚ್ ಮಾಡಿದ್ದಳು? ಯಾರು ಟಚ್ ಮಾಡಿದ್ಲು? ಸೇವಕರ ದೇವನ ಟಚ್ ಮಾಡಿದ್ಲು. ಈಗ ಪ್ರಾರ್ಥನೆ ಹೇಗೆ ಬಂತು? ಪ್ರಾರ್ಥನೆ ಹೇಗೆ ಬರುತ್ತೆ? ಹಲ್ಲೆಲೂಯಾ. ಬೆಳಕು ಬಿಸಿಲು ಯೇಸು ನಾಮದಲ್ಲಿ, ಆಮೇನ್. ಅದಕ್ಕೆ ಆ ಹೃದಯವನ್ನ ಮುಟ್ಟುವಂತ ಕಾರ್ಯಗಳನ್ನ ನಾವು, ಅದಕ್ಕೆ ಚಿಕ್ಕ ಸಭೆ ಇರುವಾಗ್ಲೇನೆ ಇದೆಲ್ಲ ನಿಮಗೆ ಅವಕಾಶ. ಆಗ ಸಭೆ ಬೆಳೆಯುತ್ತೆ. ಸಭೆ ಅವ್ರದ್ದು, ನೀವು ಕೊಟ್ಲಂದ್ರೆ ಅವ್ರು ಕೊಟ್ಟೆ ಅವ್ರು ಕಟ್ ಮಾಡ್ತಾರೆ. ಆದ್ರೆ ಎಲ್ಲರೂ ದೇವರ ಹೃದಯದಲ್ಲಿಯೂ ಸೇವಕರ ಹೃದಯ ಜಾಗ ತಗೊಳ್ಳೋದು ಬಹಳ ಕಷ್ಟ. ಅದಕ್ಕೆ ಇಕ್ಕಟ್ಟಾಗಿರುವಾಗಲೇ ನೀವು ಬಂದು ಆ ಕಾರ್ಯಗಳನ್ನ ಮಾಡುವಾಗ ಯಾರನ್ನು ಮರೆತರು ನಿಮಗಾಗಿ ಅವ್ರು ಮರೆಯಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಪೌಲು ಕೂಡ ಅನೇಕರ ವಿಶ್ವಾಸ ಲಿಸ್ಟ್ ಬರೀತಾನೆ. ಎಲ್ಲರೂ ಆಮೇಲೆ 2000 ಸಭೆ ಸ್ಥಾಪಿಸಿದ ಪೌಲನು. 2000 ಹೆಸರು ಬರೆದಿಲ್ಲ. ಅಲ್ಲಿ ಸ್ವಲ್ಪ ಜನರು ಮಾತ್ರ, ಆ ಕುಟುಂಬದವರು, ಈ ಕುಟುಂಬದವರು, ಆಮೇಲೆ ಆಸ್ಕಿಲ್ಲ ಪಿಸ್ಕಿಲ್ಲ ಯಾಕೆ ಬರೀತಿದ್ದಾರೆ ಅಂತಂದ್ರೆ, ಆ ಇಕ್ಕಟ್ಟಾದ ಸಮಯದಲ್ಲಿ ಅವರೆಲ್ಲ ಏನ್ ಮಾಡಿದ್ರು? ಶ್ರೇಷ್ಠವಾದದನ್ನ ಕೊಟ್ಟು ಸೇವೆಯನ್ನು, ಸೇವಕರನ್ನು ಘನಪಡಿಸಿದರು. ಹಲ್ಲೆಲೂಯಾ. ಅರ್ಥ ಆಗ್ತಿದ್ಯಾ? ಅದಕ್ಕೆ ಯಾರೋ ನಿಮಗೆ ಪ್ರೇಯರ್ ಮಾಡ್ತಾರಂತ ಎಲ್ರಿಗೂ ಪ್ರೇಯರ್ ರಿಕ್ವೆಸ್ಟ್ ಕಳಿಸ್ಬೇಡಿ. ಅವರ ಹೃದಯಗಳನ್ನ ಮುಟ್ಟಿದವರು ಮಾತ್ರನೇ ನಿಮಗಾಗಿ ಗಂಟೆಗಟ್ಟಲೆ ಪ್ರಾರ್ಥನೆ ಮಾಡೋದಕ್ಕೆ ಸಾಧ್ಯ. ಕಾರಣ ಏನು ಗೊತ್ತಾ? ಅಲ್ಲಿ ಅವರು ಬಾಯಿಂದ ಪ್ರಾರ್ಥನೆ ಮಾಡಲ್ಲ, ಹೃದಯದಿಂದ. ಹೇಗೆ ಪ್ರಾರ್ಥನೆ ಮಾಡ್ತಾರೆ? ಇಲ್ಲ ದೇವರೇ, ನನಗೆ 3.5 ವರ್ಷ ಆ ಅಮ್ಮ ಬಿಡದೆ ಊಟ ಆಗ್ತು, ಒಂದಿನ ಎರಡಲ್ಲ, ಮಳೆ ಬರೋವರೆಗೂ ಆ ಅಮ್ಮ ನನಗೇನು ಮಾಡ್ತು? ಅಂತ ಇಕ್ಕಟ್ಟಾದ ಪರಿಸ್ಥಿತಿ, ಆಹಾರ ಇಲ್ಲದ ಪರಿಸ್ಥಿತಿಯಲ್ಲಿ ಅವ್ರು ನನಗೆ ಆಹಾರ ಹಾಕಿದ್ದಾರೆ. ಇಲ್ಲೆಲ್ಲ ಒಂದು ಅದ್ಭುತ ನೀನು ಮಾಡಲೇಬೇಕು. ಅದಕ್ಕೆ ಈಗ ಹೇಳ್ತಾ ಇದೆ ಆ ಅಮ್ಮ, ಈಗ ನೀನು ದೇವ ಸೇವಕನೆಂದು ಆಮೇಲೆ ನಾನು ನಂಬ್ತೇನೆ. ಕಾರಣ ಏನು? ಈಗ ಸತ್ತು ಹೋಗಿದ್ದ ಬಿಸ್ನೆಸ್, ಸತ್ತು ಹೋಗಿದ್ದ ಸಂಬಂಧಗಳು ಎದ್ದು ಬರುವಾಗ್ಲೇನೆ ಮಹಿಮೆ ನೋಡೋದಕ್ಕೆ ಸಾಧ್ಯ. ನೀವು ದಶಮಭಾಗ ಕೊಡುವಾಗ ಇನ್ಕ್ರೀಸ್ ಮಾಡೋದು ದೇವರು, ಆದರೆ ನಿಮ್ಮ ಜೀವನದಲ್ಲಿ ಸೋಲುಗಳು ನೋಡುವಾಗ, ಸೇವಕರು ಬಂದು ಪ್ರಾರ್ಥನೆ ಮಾಡುವಾಗ, ಅಲ್ಲಿ ಅದ್ಭುತ ಮಾಡುವಾಗ ಸೇವಕರೊಂದಿಗೆ ದೇವರನ್ನು ನೋಡೋದಕ್ಕೆ ಸಾಧ್ಯ. ನಿಜ ಬೆಳಕು ಬೀಸ್ತಾ ಇದೆ. ಹಲ್ಲೆಲೂಯಾ. ಆಮೇಲೆ ಯಾಕಂದ್ರೆ ದೇವರು ಆ ಒಂದು ಸಂಬಂಧ ಇಟ್ಬಿಟ್ಟಿದ್ದಾರೆ. ಕೆನೆತ್ ಹೇಗನ್ ಎಂಬ ಸೇವಕರು ಅವ್ರ ಸಭೆಯಲ್ಲಿ ಒಬ್ರು ಏನ್ ಮಾಡಿದ್ರು? ದಿಢೀರಂತ ಸತ್ತೋದ್ರು. ಆದ್ರೆ ಅವ್ರಿಗೆ ಹೆಂಡತಿ 2 ಮಕ್ಕಳಿತ್ತು. ಸತ್ತು ಹಾರ್ಟ್ ಅಟ್ಯಾಕ್ ಅಲ್ಲಿ ಆಕ್ಸಿಡೆಂಟ್ ಏನೋ ಸತ್ತೋಗಿದ್ರು. ಹಾಸ್ಪಿಟ್ಲ್ ಹೋದಾಗ ಡಾಕ್ಟರ್ ಹೇಳ್ಬಿಟ್ಟು ಡಿಕ್ಲೇರ್ ಮಾಡ್ರು, ಸತ್ತೋದ್ರು, ಆ ಬಾಡಿ ತಗೊಂಡು ಹೋಗಿ ಅಂತ. ಅವ್ರು ಹಾಗೆ ಮೂಲೆಯಲ್ಲಿ ಒಂದು ಚೇರ್ಲ ಕೂತ್ಬಿಟ್ರು ಅಂತ. 3 ಅವರ್ ಅವ್ರು ಪ್ರೇಯರ್ ಮಾಡಲ್ಲ, ಕೂತ್ ಸೈಲೆಂಟ್ ಆಗಿ ಇದ್ಬಿಟ್ಟಿದ್ದಾರೆ. ಒಂದು 10 ಗಂಟೆ ಹೋಗಿದ್ದಾರೆ. ಆ ಸತ್ತಿದ ನೋಡಿ ವ್ಯಕ್ತಿ 3 ಗಂಟೆಗೆ ಎದ್ದು ಕೂತ್ಕೊಂಡ್ಬಿಟ್ರು. ಎದ್ದು ಬಂದು ಅವ್ರ ಹತ್ರ, ಇದು ನಿಜವಾಗಿ ನಡೆದ ಸ್ಟೋರಿ. ಆ ಕೆನೆತಗನ್ ಬುಕ್ಕಲ್ಲಿ ಆ ಬುಕ್ ಹೋದಾಗ ಹಾಗೆ ಅದು ಓದ್ತಿರುವಾಗಲೇ ಹಾಗೆ ಅಷ್ಟು ಮಹಿಮೆಯಾಗಿತ್ತು. ಯಾಕಂದ್ರೆ ಸುಳ್ಳು ಬರೆಯಲ್ಲ ಬುಕ್ಗಳಲ್ಲಿ, ಸತ್ಯನೇ ಬರೆಯೋದು. ಆಗ ಆ ವಿಶ್ವಾಸಿ ಓಡಿ ಬಂದು ದಪ್ಕೊಂಡು ಹೇಳಿದ್ರಂತೆ, ಆಮೀನ್, ಥ್ಯಾಂಕ್ ಯು ಪಾಸ್ಟರ್ ಅಂದ್ರಂತೆ. ಯಾಕೆ ಅಂತ ಕೇಳೋದು ಅವ್ರು ಹೇಳಿದ್ರು, ನಾನು ಸತ್ತೋದೆ, ಪರಲೋಕ ಹೋಗ್ಬಿಟ್ಟೆ, ಅದಲ್ಲಿ ಒಳಗೆ ಹೋಗಿ ನಾನು ಬಿಡಲೇ ಇಲ್ಲ. ಯೇಸು ಸ್ವಾಮಿ ಬಂದು ಹೇಳಿದ್ರು, ನಿನ್ನ ಸೇರ್ಸ್ಕೊಳಕ್ ನಾವು ರೆಡಿ ಇದೀವಪ್ಪ, ನಿನ್ನ ಒಳಗೆ ಬಿಡಕ್ಕೆ ಅವ್ರು ರೆಡಿ ಇಲ್ಲ ನೋಡು ಅಂತೇಳಿ. ಪರಲೋಕದಲ್ಲಿ ಅಷ್ಟು ಶಬ್ದವಾಗಿ ಅಲ್ಲಿ ಅವರ ಶಬ್ದ ಬರ್ತಾ ಇದೆ ಅಂತೆ. ಹೃದಯದಲ್ಲಿ ಇಲ್ಲಿ ಪ್ರಾರ್ಥನೆ ಮಾಡೋದನ್ನ ಇಲ್ಲಿ ಕೇಳಿಸ್ಕೊಳ್ದೇ ಇರ್ಬೋದು, ಪರಲೋಕ ಕೇಳಿಸ್ಕೊಳ್ಳುತ್ತದೆ. ಅವ್ರೇನು ಪ್ರಾರ್ಥನೆ ಮಾಡ್ತಿದ್ರು ಗೊತ್ತಾ? ದೇವರೇ, ಕಷ್ಟ ಕಾಲದಲ್ಲಿ ನನ್ನೊಂದಿಗೆ ಅವ್ರು ಇಷ್ಟು ಶ್ರಮಗಳನ್ನ ಪಟ್ಟರು, ಈಗ ಚೆನ್ನಾಗಿ ಆಶೀರ್ವಾದ ಆಗೋ ಸಮಯದಲ್ಲಿ ಅವ್ರನ್ನ ಕಳ್ಸಕ್ಕೆ ಇಷ್ಟಪಡಲ್ಲ, ಸ್ವಲ್ಪ ವರ್ಷಗಳನ್ನ ಕಳಿಸಿ ಅವ್ರು ನಮ್ಮೊಂದಿಗೆ ಅವ್ರ ಆಶೀರ್ವಾದ ನೋಡ್ಲಿ, ನಾವೇನೆಲ್ಲ ನಂಬುದುವೋ ಅದೆಲ್ಲ ಅವರು ಅನುಭವಿಸ್ಬೇಕು. ನಾನು ಬಿಡಲ್ಲ ದೇವ್ರೆ, ಅವ್ರು ಬಿಟ್ಟಿರ ಅಂದ್ರೆ ನಾನು ಇರಕ್ಕೆ ಇಷ್ಟಪಡಲ್ಲ, ನನ್ನನ್ನು ಸಾಯಿಸ್ಬಿಡಿ. ಆಮೇಲೆ ಅದಕ್ಕೆ ಆ ಫೈಟು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಹಾಗಾದ್ರೆ ಎಷ್ಟು ಶ್ರೇಷ್ಠ ಅಲ್ವಾ? ಬೆಳಕು ಬಿಸಿಲು ಯೇಸು ನಾಮದಲ್ಲಿ. ಹೇಗೆ ಬರುತ್ತೆ ಪವರು, ಹೇಗೆ ಬರುತ್ತೆ ಪ್ರಾರ್ಥನೆ ನಿಮಗೋಸ್ಕರ?
ಅದಕ್ಕೆ ಎಷ್ಟೋ ಜನ ನಿಮ್ಮ ಗ್ರೂಪ್ಗಳಲ್ಲಿಯೂ ಆಮೇಲೆ ಸೇವಕರು ಹೇಳ್ಬೋದು, ಪಾಸ್ಟರ್ ನಮಗೋಸ್ಕರ ಪ್ರೇಯರ್ ಮಾಡಿ ಪಾಸ್ಟರ್, ಕಷ್ಟ ಇದೆ ಅಂತ. ಅವ್ರು ನಿಜವಾಗ್ಲೂ ಪ್ರೇಯರ್ ಮಾಡ್ತಾರಾ ಮಾಡಲ್ಲ ಅನ್ನೋದನ್ನ ಹೇಗೆ ಕಂಡುಹಿಡಿಬೋದು ಗೊತ್ತಾ? ಅವ್ರ ಹೃದಯ ಟಚ್ ಮಾಡಿ ಅವ್ರು ಮಾಡಿಸ್ತಾರೆ ಪವಿತ್ರ ಆತ್ಮ. ಅವ್ರ ನೆನಪಿಗೆ ಅದು ಬರುತ್ತೆ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಎಷ್ಟು ಬೆಳಕು ಬೀಸ್ತದ, ಅರ್ಥ ಆಗ್ತಾ ಇದೆಯಾ? ಅದಕ್ಕೆ ಅನೇಕರು ಬರ್ತಾರೆ, ಆಮೇಲೆ ಎಸ್ಕೇಪ್. ಪಾಸ್ಟರ್ಗೆ ಹೆಸರು ಗೊತ್ತಿಲ್ಲ, ಅವ್ರು ಯಾವ ವಿಶ್ವಾಸಿ, ಎಲ್ಲಿಂದ ಬಂದರೂ ಗೊತ್ತಿಲ್ಲ, ಸುಮ್ಮನೆ ಹಂಗೆ ಬರ್ತಾರೆ. ಅಯ್ಯೋ ಬಂದ ತಲೆ ಕೆಡಿಸ್ಬಿಡ್ತಾರಪ್ಪ, ಆಮೇಲೆ ಹಂಗೆ ಸುಮ್ಮನೆ ಬರೋಣ, ತಾಯಿ ತೋರಿಸಿ ಹೋಗೋಣ. ಆಮೇಲೆ ಸಮಸ್ಯೆ ಬರುವಾಗ ಯಾವ ತಲೆನೂ ಬರಲ್ಲ. ನಿಮ್ಮ ಕಷ್ಟಗಳಲ್ಲಿ ಸೇವಕರು ನಿಂತ್ಕೊಳ್ಬೇಕು, ಸಭೆ ನಿಂತ್ಕೊಳ್ಬೇಕಂತಂದ್ರೆ ನಿಮ್ಗೆ ಕೊಟ್ಟ ಅವಕಾಶಗಳನ್ನ ಶ್ರೇಷ್ಠತೆ. ನಮ್ಮ ಪಾಸ್ಟರ್ ಹಣ ಇಲ್ಲ, ಸರಿ ಸಮಯ ಕೊಡ್ಬೋದಲ್ವಾ? ಏನಾದೊಂದು ಸೇವೆ ಮಾಡ್ಬೋದಲ್ವಾ? ಆ ಚಿಕ್ಕದು ಮಾತಾಡುತ್ತೆ, ನೀವು ಹಾಕಿರೋ ಚೇರ್ಗಳು ಮಾತಾಡುತ್ತೆ. ಯಾಕಂದ್ರೆ ದಾವೀದ ಹೇಳ್ತಾನೆ ಕೀರ್ತನೆ 20ನೇ ಅಧ್ಯಾಯದಲ್ಲಿ, ಯೆಶಾಯದ ನೋಡಿ ವಾಕ್ಯ ಓದಿ. ಕೀರ್ತನೆ 20ನೇ ಅಧ್ಯಾಯ 1ನೇ ವಾಕ್ಯ. ಇಕ್ಕಟ್ಟಿನಲ್ಲಿ ಯೆಹೋವನು ನಿನ್ನ ಪ್ರಾರ್ಥನೆಯನ್ನು ಕೇಳಲಿ. ಇಲ್ಲಿಗೆ ಮುಗಿಸ್ಬಿಟ್ಟು ಅನೇಕರು. ನೆಕ್ಸ್ಟ್ ಈಗ 3ನೇ ವಾಕ್ಯ ಓದಿ. ನೀನು ಸಮರ್ಪಿಸಿದ ನೈವೇದ್ಯಗಳು ನನ್ನ ಪ್ರಾರ್ಥನೆ ದೇವರು ಕೇಳಿಲ್ವಾ? ಅಟ್ಲೀಸ್ಟ್ ನಾನು ಸಮರ್ಪಿಸಿದ ತ್ಯಾಗಗಳು, ಕಾಣಿಕೆಗಳು ನಿಮ್ಮ ನೆನಪಿಗೆ ಬರಲಿ. ಬೆಳಗ್ಗೆ ಬೀಸಲಿ ಯೇಸು ನಾಮದಲ್ಲಿ. ಹಲ್ಲೆಲೂಯಾ. ಎಲ್ಲ ಪ್ರೇಯರ್ಲೆ ಕೂತ್ಬಿಟ್ರು. ಸ್ವಲ್ಪ ಬಿತ್ತನೆಗಳನ್ನ ಮಾಡ್ರಿ, ನಿಮ್ಮ ಶ್ರಮಗಳನ್ನ ಹಾಕ್ರಿ, ಅವಕಾಶಗಳನ್ನ ಮಿಸ್ ಮಾಡ್ಕೊಳ್ಬೇಡಿ. ನಾಳೆ ಬರ್ತಾರೆ ಎಷ್ಟೋ ಜನ. ಅದಕ್ಕೆ ಆರಂಭ ಸೇವೆ ನೋಡಿ, ಎಷ್ಟೋ ನಮ್ಮ ಸಭೆಯಲ್ಲಿ ಒಂದು ಕಾಲದಲ್ಲಿ 1000 ರೂಪಾಯಿ 1500 ರೂಪಾಯಿ ದೊಡ್ಡದು. ಆದ್ರೆ ಅವತ್ತು ಯಾರೆಲ್ಲ, ಇವತ್ತು ಕೂಡ ಡೈರಿ ಅವ್ರ ಹೆಸರೆಲ್ಲ ಬರ್ದಿದ್ದೀನಿ. ಅದು ಇವತ್ತು ಒಂದು ಕ್ಷಣದಲ್ಲಿ ಬಂದ್ಬಿಡುತ್ತೆ. ಆದ್ರೆ ಇವತ್ತು ಕೂಡ ನಾನು ಅದು ನೆನೆಸ್ಕೊಳ್ತೀನಿ. ಕಾರಣ ಗೊತ್ತಾ? ಫಸ್ಟ್ ಇಸ್ ಬೆಸ್ಟ್. ಫಸ್ಟ್ ಹೃದಯ ಗೆಲ್ಲಿ. ನಾಳೆ 1000 ಜನ ಬರ್ಬೋದು, ಅವ್ರ ಜಾಗನ ಯಾರು ಹಿಡಿಯಕ್ಕೆ ಸಾಧ್ಯನೇ ಇಲ್ಲ. ಆ ಫಸ್ಟ್ ನೀವು ಆಗ್ಬೇಕು. ಹಲ್ಲೆಲೂಯಾ. ಅವಾಗೇನ ಅಲ್ಲಿ ನೀವು ಹೃದಯ, ಯಾಕಂದ್ರೆ ದೇವ್ರ ಕಣ್ಣು ಕಾಣಿಸ್ತಾ ಇಲ್ಲ, ಅದು ನಿಮ್ಗೊಂದು ಸೇವಕರು ದೇವ್ರು ಕಳಿಸಿದ್ದಾರೆ. ಅವಾಗ ನೀವು ಧೈರ್ಯ ಕೊಡಬೇಕು. ನಾವಿದೀವಿ ಪಾಸ್ಟರ್ ನಿಮ್ಮ ಜೊತೆ, ಆ ಥರ ಹೇಳೋದು. ಇವತ್ತಿಲ್ಲ ಸಭೆ ಸ್ವಲ್ಪ ಕಮ್ಮಿ ಆಗ್ತಿದ್ದಂಗ್ಲೇ ದೊಡ್ಡ ಸಭೆ ಎಲ್ಲಿದೆ ಹೋಗ್ಬೇಡ ಅಂತ ಜನ ಓಡ್ತಿರ್ತಾರೆ. ಅದಕ್ಕಂತ ಅನೇಕ ಸೇವಕರುಗಳು ಕಾಯ್ತಿರ್ತಾರೆ. ಅದು ನಿಲ್ಬೇಕಲ್ಲಿ. ನಿಮ್ಮ ಕಷ್ಟದಲ್ಲಿ ನಿಂತು ನೋಡಿ. ನಿಮ್ಮ ಕಷ್ಟಗಳಲ್ಲಿ ಅವರು ಮರ್ತರು, ದೇವ್ರು ಮರೆಯಲ್ಲ. ದೇವ್ರು ಏನ್ ಮಾಡ್ತಾರೆ? ಪ್ರೇರೇಪಿಸ್ತಾರೆ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ನಮ್ಮ ಸಭೆಯಲ್ಲಿ ಒಂದು ಸಹೋದರಿ ಬಹಳ ಕಷ್ಟದಲ್ಲಿ ಅವ್ರ ಸಭೆಗೆ ಬಂದರು. ಆಗ ದೇವರು ಅದ್ಭುತವಾಗಿ ಅವ್ರಿಗೊಂದು ಒಳ್ಳೆ ಕೆಲಸ ಕೊಟ್ಟು, ಒಂದು ಸ್ಕೂಲಲ್ಲಿ ಒಂದು ಟೀಚರ್ ಆಗಿ ಕೆಲಸ ಕೊಟ್ಟಾಗ ಈ ಬಿತ್ತನೆ ಬಗ್ಗೆ ಮಾತಾಡ್ತಿದ್ದೆ ನಾನು. ಅಷ್ಟು ಕಷ್ಟದ ಪರಿಸ್ಥಿತಿಯಲ್ಲಿ ಅವ್ರು ಏನು ಮಾಡಿದ್ರು? ಸಭೆಗೆ ಬರ್ತಿದ್ರು. ಚಿಕ್ಕದಾಗಿ ಒಂದು ದಶಮಭಾಗ ಕೊಡೋಕೆ ಆರಂಭಿಸಿದ್ರು. ಆಗ ಅವರಲ್ಲೇ ದೇವ್ರು ಮಾತಾಡಿ ಅವರೊಂದು ತೀರ್ಮಾನ ತಗೊಂಡ್ರು. ಏನಂತಂದ್ರೆ, ಸಭೆ ಬಾಡಿಗೆಗೆ ನಾನೇನು ಮಾಡ್ತೇನೆ, ನಾನೊಂದು ಅಮೌಂಟ್ನ ಕೊಡ್ತೇನೆ. ಎಷ್ಟು? 800 ರೂಪಾಯಿ ಅಲ್ಲ, 8000 ರೂಪಾಯಿ ಕೊಡ್ತಿದ್ರು. ಮನೇಲಿ ಒಂದು ಚೇರ್ ಇಲ್ಲ, ಮನೇಲಿ ಒಂದು ಚಾಪೆ ಇಲ್ಲ. ಎಂಥ ಪರಿಸ್ಥಿತಿ ಅಂದರೆ, ಊಟದ ಬಟ್ಟೆ ಕೂಡ ತಗೊಳಕ್ಕೆ ಅಂತ ಒಂದು ಪರಿಸ್ಥಿತಿ. ಸುಮಾರು ತಿಂಗಳಿಗೆ ಕೊಡ್ತಾ ಇದ್ರು. ನಾನು ಅವಾಗ ಎಷ್ಟೋ ಜನ ಇರೋರೆಲ್ಲ ಏನು ಮಾಡಲ್ಲ, ಅದ ಹೃದಯ ಗೆಲ್ಲುವಂಥ ಕಾರ್ಯ. ಆದ್ರೆ ಒಂದಿನ ಏನು ಮಾಡ್ತು, ಅವ್ರ ಜೀವನದ ಒಂದು ಸಮಸ್ಯೆ ಬಂತು. ಅದು ನನಗೆ ಗೊತ್ತಿಲ್ಲ. ಅದು 1 ವಾರ ನನಗೆ ರಾತ್ರಿ ನಿದ್ದೆ ಬರ್ತಾ ಇಲ್ಲ. 1 ವಾರ ನೈಟಲ್ಲಿ ಒಂದು 3 ಅವರ್ 4 ಅವರ್ ಪ್ರೇಯರ್ ಮಾಡ್ತಾ ಇದ್ದೀನಿ. ಅವ್ರ ಕಣ್ಣು ಅವ್ರ ಮುಖನೇ ನನ್ನ ಮುಂದೆ ನೆನಪು ಬರ್ತಾ ಇದೆ. ಅನ್ಯ ಭಾಷೆಯಲ್ಲಿ ಪ್ರೇಯರ್ ಮಾಡ್ತಾ ಇದ್ದೀನಿ. ನೋಡಿದೆ ತಿಡೀರಂತ ಒಂದು ಸಮಸ್ಯೆ ಅವ್ರ ಜೀವನದಲ್ಲಿ ಬಂತು. ಆಗ ದೇವ್ರು ಏನ್ ಮಾಡಿದ್ರು, ಅವ್ರ ಸಮಸ್ಯೆ ಬರಕ್ ಮುಂಚೆನೆ ಸೇವಕರನ್ನ ಎಬ್ಬರಿಸಿ ಏನ್ ಮಾಡುವನು? ಪ್ರಾರ್ಥಿಸುವನು. ಆ ದೊಡ್ಡ ಒಂದು ವಿಪತ್ತಿಂದ ದೇವ್ರು ಏನ್ ಮಾಡಿದ್ರು? ಅದ್ಭುತವಾಗಿ ದೇವರು ಬೇಡ ಮಾಡಿದ್ರು. ಹಲ್ಲೆಲೂಯಾ. ಅದಕ್ಕೆ ನೀವು ಮಾಡುವ ಒಂದೊಂದು ಪ್ರಯಾಸಗಳು ನಿಮ್ಮ ಶ್ರೇಷ್ಠವಾದದನ್ನ, ಇದೆಲ್ಲ ಒಂದು ಶ್ರೇಷ್ಠತೆ. ನಾವೇನ್ ಮಾಡ್ಬೇಕು? ಹೃದಯಗಳನ್ನ ಮುಟ್ಟೋದನ್ನ ಕಲ್ತ್ಕೊಳ್ಬೇಕು. ಅಂತ ಹೃದಯಗಳನ್ನ ನಾವು ಆಸೆ ಪಡಿ, ದೇವರು ಅದ್ಭುತ ಮಾಡುವನು. ಆಮೆನ್. ಇದೆಲ್ಲ ಒಂದು ಮಹಿಮೆಯಾದ ಕಾರ್ಯ. 1 ಟೈಮ್ ಇನ್ವೆಸ್ಟ್ಮೆಂಟ್, ಲೈಫ್ ಟೈಮ್ ಸೆಟ್ಲ್ ಮಾಡಿಬಿಡ್ತಾರೆ ದೇವರು. ಆ 1 ಟೈಮ್ ಬರಬೇಕು. ಪ್ರೈಸ್ ದಿ ಲಾರ್ಡ್. ಆದ್ರೆ ಅದು ನಿಮಗೆ ಶ್ರೇಷ್ಠವಾಗಿರ್ಬೇಕು. ನೀವು ಕೊಡೋ ಕಾರ್ಯವಾಗಲಿ, ಆ ಸಮಯ ಆಗಲಿ. ಕಡೆದಾಗ ಒಂದು ಸಾಕ್ಷಿ ಹೇಳ್ಬಿಟ್ಟು ಮುಗಿಸ್ತೇನೆ.
ಈಗ ನಾನು ಮದುವೆಗೆ ಮುಂಚೆ ವಿಶ್ವಾಸದ ಒಂದು ಉಂಗುರ ತಗೊಂಡ್ಬಿಟ್ಟಿದ್ದೆ ಗೋಲ್ಡಲ್ಲಿ. ಅವಾಗೇನು ಮಾಡಿದೆ, ಸಭೆ ಆರಂಭಿಸುವಾಗ ಬಾಡಿಗೆ ಸಮಸ್ಯೆ ಆಗಿತ್ತು. ಆ ಟೈಮಲ್ಲಿ ಏನು ಮಾಡಿದ್ವಿ ಅಂತಂದರೆ, ಒಂದು ಮೀಟಿಂಗ್ಗೆ ಒಬ್ರು ಕರ್ಕೊಂಡು ಹೋದ್ರು. ಆಗ ಕಾಸಿಲ್ಲ, ಆಗ ಅವರೇ ಗಾಡಿ ಕರ್ಕೊಂಡು ಹೋದ್ರು ಒಂದು ಸೇವಕರು. ಅದು ಬಾಡಿಗೆ ಕಟ್ಟ ಕಾಸಿಲ್ಲ. ನಾನು ಆ ಬ್ರದರ್ಗೆ ಪಾಸ್ಟ್ ಅವ್ರಿಗೆ ಹೇಳಿದೆ, ಈ ಗೋಲ್ಡ್ ಎಷ್ಟು ಹೋಗುತ್ತೆ ನೋಡಿ. ಅವ್ರು ಹೇಳಿದ್ರು, ಇಲ್ಲ ಇದು ಜಾಸ್ತಿನೇ ಬರುತ್ತೆ. ಅವಾಗ ನಾನು ಯೋಚನೆ ಮಾಡಿದೆ, ಸರಿ ಇದೆಲ್ಲ ಸಾಲ್ವ್ ಮಾಡಿಬಿಡೋಣ. 10ನೇ ತಾರೀಕು ಈಗ ಓನರಲ್ಲಿ ಎಲ್ಲ ಮಾತುಕತೆ ಆಯಿತು, ಓನರ್ ಕೊಡಲೇಬೇಕು, ಅವ್ರು ಕಂಡೀಷನ್ ಆಗಿ ಹೇಳ್ಬಿಟ್ರು 10ನೇ ತಾರೀಕು ಕೊಡಲೇಬೇಕು ಅಂತೇಳಿ. ಸರಿ ನಾನೇನು ಮಾಡಿದೆ, ವಿಶ್ವಾಸ ಇಲ್ಲ ಆಗ ವಿಶ್ವಾಸದಲ್ಲಿ ಸೇವೆ ಸ್ಟಾರ್ಟ್ ಮಾಡಿದ್ವಿ. ಆವಾಗ ಮೀಟಿಂಗ್ ಹೋಗಿದ್ದೀನಿ. ಮೀಟಿಂಗ್ ಹೋಗಿದಾಗ, ಯಾಕಂದರೆ ಆಲ್ರೆಡಿ ಕಾಸಿಲ್ಲ, ಬೇರೆಯವ್ರು ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿ ಒಂದು ಅನೌನ್ಸ್ ಮಾಡಿದ್ರು, ಈ ಥರ ಒಂದು ಆಲಯ ಕಟ್ಟಬೇಕಾಗಿದೆ, ಯಾರ್ಯಾರು ಮನಸ್ಸು ದೇವ್ರು ಮಾತಾಡ್ತಾರೋ ನೀವು ಕೊಡ್ರಿ ಅಂತಂದು. ನಾನು ಆಲ್ರೆಡಿ ಮೈಂಡ್ ಡಿಸೈಡ್ ಮಾಡಿದೆ, ನಮ್ಮ ಹತ್ರ ಏನಿಲ್ವಲ್ಲ. ಸಡನ್ನಾಗೆ ಪವಿತ್ರ ಮಾಡ್ತಾ ಇದ್ದಾರೆ, ನಿನ್ನ ಕೈದು ಗೋಲ್ಡ್ ರಿಂಗ್ನ ಹಾಕು ಅಂತ. ಈಗ ಮೈಂಡ್ ಏನು ಹೇಳುತ್ತೆ, ಬಾಡಿಗೆ ಕಟ್ಟಬೇಕು. ಬೆಳಕು ಬಿಸ್ತಾ ಇದೆಯಾ? ಅಲ್ಲೆಲ್ಲೂಯ್ಯ. ಬೇವುತ್ಬಿಟ್ಟು ಆಗಿ ಇದು ನಿಜವಾದ ದೇವ್ರೇನಾ? ಈ ಥರ ದೇವ್ರ ನಮ್ಮ ದೇವ್ರು ಕಷ್ಟ ಏನೋ ಇದ್ರೆ ಇದ್ದಾಗ ಕೊಟ್ಟು ಕೇಳ್ದಾಗ ಕೊಟ್ಬಿಡ್ಬೋದು. ಇಲ್ಲ ಇವಾಗ ನಮಗೆ ಇಲ್ಲ, ಈಗ ನಾವೇ ಬಾಡಿಗೆ ಕಟ್ಟಬೇಕು. ಇವಾಗ ಬಾಡಿಗೆ ಕಟ್ಟಂದ್ರೆ ಖಾಲಿ ಮಾಡೋಣ ಬಿಡ್ತಾರೆ, ಯಾಕಂದ್ರೆ ಅನ್ಯರು ಏನಪ್ಪ ಯೋಚನೆ ಮಾಡ್ತಿದೆ, ಬಂದ್ಬಿಡ್ತು ಕಾಣಿಕೆ ಬರ್ತಾ ಇದೆ. ಸಡನ್ನಾಗಿ ಯೇಸುವಿನ ನಾಮದ ನನ್ನ ಮದುವೆ ನೀನೇ ಮಾಡಿಸಿ ಸ್ವಾಮಿ. ನೋಡ್ಕೊಂಡು ನೆಕ್ಸ್ಟ್ ಅದು ನೋಡ್ಕೊಂಡು ನೋಡಿ, ಆ ಒಂದು ಅವಕಾಶ ನಾನು ಮಿಸ್ ಮಾಡ್ಕೊಂಡಿದ್ರೆ ಇವತ್ತು ನನಗೊಂದು ಶ್ರೇಷ್ಠವಾದ ಹೆಂಡತಿನೂ ಇರ್ತಾ ಇರಲಿಲ್ಲ, ಇವತ್ತು ಶ್ರೇಷ್ಠವಾದ ಸಭೆನೂ ಇರ್ತಾ ಇರಲಿಲ್ಲ. ಅದೆಲ್ಲ ಒಂದು ಶ್ರೇಷ್ಠತೆ. ಕೊಟ್ಟಿದ ತಕ್ಷಣ ಆಮೇಲೆ ಓನರ್ ಬಂದ್ಬಿಟ್ಟೇನು ಕಾಸು ಬರಲಿಲ್ಲ, ಆದ್ರೆ ಓನರ್ ಬಂದರು, ಒಂದು ಮಾತು ಹೇಳಿದ್ರೆ ನೆಕ್ಸ್ಟ್ ಮಂತ್ ಕೊಡ್ತಿದ ತಕ್ಷಣ ಫಟ್ ಅಂತ ಸರಿಪ ಆಯಿತು ಅಂದ್ಬಿಟ್ರು. ದಯೆ ಉಂಟು ಮಾಡಿದೆವರು. ಅದೊಂದು ಆತ್ಮದ ಬಹಳ ಸಂತೋಷ. ಆದ ಕಾರಣ ಏನು ಗೊತ್ತಾ, ಒಳ್ಳೆ ಅವಕಾಶ ನಾನು ಮಿಸ್ ಮಾಡ್ಕೊಂಡಿಲ್ಲ. ಆಮೇನ್. ಅದೇ ನಮ್ಮ ಸಭೆಯಲ್ಲೇ ಒಂದು ಸಾಧಾರಣ ಒಂದು ಅಮ್ಮ, ಅವ್ರು ನನಗೆ ನಾನು ಹಾಕಿದ್ಕಿಂತ ಇನ್ನೂ ಹೆಚ್ಚಾಗಿ ಗ್ರಾಮ ನನಗೆ ಗೋಲ್ಡ್ ಹಾಕಿಸಿದ್ರು. ದೇವರು ಒಳ್ಳೆಯವನು. ದೇವರು ನಮ್ಮ ಕೈಗಳು ನೋಡಲ್ಲ, ನಮ್ಮ ಹೃದಯಗಳ ದೇವರು ನೋಡೋನಾಗಿದ್ದಾನೆ. ಇದು ಒಂದು ಒಳ್ಳೆ ಅವಕಾಶಗಳನ್ನ ಮಿಸ್ ಮಾಡ್ಕೊಳ್ಬಾರ್ದು. ಈ ಥರ ಹೇಳ್ಬೋದು, ಎಷ್ಟೋ ಸ್ಟೋರಿ ನಾನು ಹೇಳ್ಬೋದು. ಅದಕ್ಕೆ ನಮ್ಮ ಸಭೆ ಯಾವ ಫಾರಿನ್ ಸಪೋರ್ಟೋ ಯಾವುದೋ ಆರ್ಗನೈಸೇಷನ್ ನಾವು ಇಲ್ಲ. ಅದಕ್ಕೆ ಜೀರೋದಿಂದನೇ ಸ್ಟಾರ್ಟ್ ಮಾಡೋಣ. ದೇವರ ಮಹಿಮೆ ನೋಡೋಣ, ಜನಗಳ ಆಶೀರ್ವಾದ ನಾವು ನೋಡಬೇಕು, ಜನ ಅಭಿವೃದ್ಧಿ ಆಗೋದು ನೋಡಬೇಕು. ನಾವು ಅಭಿವೃದ್ಧಿ ಆಗಬೇಕು, ಜನನ ಅಭಿವೃದ್ಧಿ ಆಗಬೇಕು. ನಾವು ಚೆನ್ನಾಗಿ ತಿನ್ಬೇಕು, ಜನ ತಿನ್ಬೇಕು. ನಾವು ಕಾರ್ ಹೋಗ್ಬೇಕು, ಜನ ಕಾರ್ ತಗೊಳ್ಬೇಕು. ಹಾಗಾದ್ರೆ ಏನು, ಆ ಮಾರ್ಗ ನಾವು ಕಲ್ಸ್ಕೊಡ್ಬೇಕು. ಅಲ್ಲೆಲ್ಲೂಯ್ಯ. ಹೇಗಾದ್ರೂ ಕರ್ನಾಟಕ ರೀಚ್ ಮಾಡ್ಬಿಡೋಣ. ಬಂದ್ರೆ 20 ಜನ ಮೊದಲು ಅವ್ರು ರೀಚ್ ಮಾಡ್ರಿ. ಮೊದಲು ಬಂದ್ರೆ ಜನಗಳ ಜೀವನ ಬದಲಾಗಲಿ. ಪ್ರೈಸ್ ದಿ ಲಾರ್ಡ್. ನೀವೆಲ್ಲ ಖುಷಿಯಾಗಿದ್ದೀವಿ, ನೀವೆಲ್ಲ ಆಶೀರ್ವಾದ ಆದ್ರೆ ಆಮೇಲೆ ನಿಮ್ಮ ನೋಡಿ ಅನೇಕರು ಬರೋದಕ್ಕೆ ಸಾಧ್ಯ. ನಾವು ಫೋಕಸ್ ಎಲ್ಲ ಕರ್ನಾಟಕ ಆದಾಯ ಮಾಡಬೇಕು, ಆಮೇಲೆ ಇಂಡಿಯಾ ರಕ್ಷಣೆ ಹೊಂದಬೇಕು. ಅದು ಅವ್ರು ರಕ್ಷಿಸ್ಕೊಡ್ತಾರೆ, ಅದು ಅವ್ರು ನೋಡ್ಕೊಳ್ತಾರೆ. ಆಮೇಲೆ ಮೊದಲು ಬಂದ ಮನೇಲೆ ಊಟ ಇಲ್ಲ, ನಾನು ಊರಿಗೆ ಊಟ ಹಾಕ್ತೀನಿ ಅಂತ. ಅದಕ್ಕೆ ನಾವು ದೇವ್ರ ಹೇಳ್ತೀನಿ, ದೇವ್ರಿಗೆ ಬಂದು ಸ್ವಲ್ಪ ಜನ ಆದ್ರೂ ಇಲ್ಲಿ ಆ ಮಹಿಮೆಗಳು ನೋಡ್ಬೇಕು. ನೋಡಿ ನಾವೇನು ಮಾಡ್ತೀವಿ ಜನ ಹಾಗೆ ಮಾಡ್ತಾರೆ. ಹಾಗೇನೆ ಹಿಂದಿ ಜನ ಆಮೇಲೆ ಒಬ್ರು ಬಂದರು, ಅವರು ಸಾಲ ಮಾಡಿ ಕಷ್ಟಪಟ್ಟು ಬಂದ್ಬಿಟ್ರು. ಇಲ್ಲಿ ಬಂದಿದ್ದಾರೆ ಕ್ರಿಶ್ಚಿಯನ್ಸ್. ಆದವ್ರ ಮನೆಗೆ ಹೋದಾಗ ಅವ್ರಿಗೆ ಕುತ್ಕೊಳ್ಳೋಕೆ ಚೇರ್ ಇಲ್ಲ, ಒಂದು ಸಾಧಾರಣ ಒಂದು ಬೆಡ್ಶೀಟ್ ಹಾಕಿದ್ದಾರೆ. ಆಗ ಅವ್ರ ಮನೆಗೆ ಹೋದಾಗ ಅವ್ರ ಪಾಪ ಟೀ ಮಾಡಿದ್ದಾರೆ, ಗ್ಲಾಸ್ ಇಲ್ಲ, ಓಡ್ತಾರೆ ಪೇಪರ್ ಗ್ಲಾಸ್ ತೊಗೊಂಬರಕ್ಕೆ. ಆಗ ನಾನು ಯೋಚನೆ ಮಾಡ್ತಿದ್ದೆ, ಏನಾದರೂ ಕೊಡೋಣ ಅಂತ. ದೇವ್ರು ಹೇಳಿದ್ರು, ನೀನು ಏನು ಕೊಡೋದ್ರಿಂದ ಅವ್ರೇನು ಉದ್ಧಾರ ಆಗಲ್ಲ, ನಿನ್ನಲ್ಲಿ ಏನಿದೆ ಅದು ಕೊಡು ಅಂದರು. ಆವಾಗ ನಾನು ಏನು ಮಾಡಿದೆ, ದೇವ್ರ ಸುವಾರ್ತೆಯನ್ನು ಸಾರಿ ನಾನು ಹೇಳಿದೆ, ನಿನ್ನಲ್ಲಿರುವ ಶ್ರೇಷ್ಠತೆಯನ್ನು ದೇವರಿಗೆ ಕೊಡೋದನ್ನು ಅಭ್ಯಾಸ ಮಾಡು. ನೋಡಿ ಅವ್ರಿಗೆ ಏನು ಟಚ್ ಆದ ಗೊತ್ತಿಲ್ಲ, ಗಂಡ ಹೆಂಡತಿ ಇಬ್ಬರು 2 ತಿಂಗಳು ಸಂಬಳನೇ ಬಂದು ಕಾಣಿಕೆಗೆ ಹಾಕ್ಬಿಟ್ಟು. ನನಗೆ ಆಶ್ಚರ್ಯ ಬಿಡ್ತು, ಅಯ್ಯೋ ಏನು ತಪ್ಪಾಗಿ ಏನು ಹೇಳ್ಕೊಬಿಟ್ನಾ ಅಂತ ಹೇಳಿ. ಆದರೆ ಇವತ್ತು ಆಮೇಲೆ ಸಭೆಗೆ ಆಶೀರ್ವಾದ ಆಗಿದ್ದಾರೆ. ನಮಗೆ ಅಂತ ಡೈನಿಂಗ್ ಟೇಬಲ್ ತಗೊಂಡಿದ್ದಾರೆ. 7.5 ವರ್ಷದಿಂದ 6.5 ವರ್ಷದಿಂದ ಸಭೆಗೆ ಬರ್ತಾ ಇದ್ದಾರೆ. ಅವ್ರ ಮುಖದ ನಾನು ದುಃಖ ನೋಡಲಿಲ್ಲ. ಹಲ್ಲೆಲೂಯಾ. ಇವತ್ತು ದೇವರು ಅವ್ರನ್ನ ಉಪಯೋಗಿಸಿ ದೇವ್ರು ನಮಗೆ ಆಮೇಲೆ ಎಷ್ಟೋ ಕಾರಣ ಸಂಧಿಸಿದ್ರು. ಅದಕ್ಕೆ ಬಂಡೆಯಿಂದಲೂ ನೀರು ಬೆಳಕು. ಈ ಥರ ನಮ್ಮ ಸಭೆಯಲ್ಲಿ ಅನೇಕ ಕಥೆಗಳು ಹೇಳ್ಬೋದು, ಯಾವುದೋ ಸ್ಟೋರಿಗಳಲ್ಲ, ನಾವು ಅನುಭವಿಸ್ತೀವಿ. ಅದಕ್ಕೆ ಇಲ್ಲಿ ಕೂಡ ನಿಮಗೆ ನಾನು ಆರೋನಾಗಿ ಬಂದಿದ್ದೇನೆ. ಇದು ನಮ್ಮ ಸಭೆಯಾಗೇನೆ ನೋಡೋದು. ಇಲ್ಲಾಂದ್ರೆ ಯಾವುದೋ ಬಂದರು ಫಾಸ್ಟ್ ಹೆಂಗೋ ತಿಂಗಳು ಏನೋ ಕಾಣಿಕೆ ಕೊಡ್ತಾರೆ, ಆರಾಮ ನಮ್ಮ ಕರ್ತವ್ಯ ಮಾಡ್ಕೊಂಡು ಹೋಗೋಣ ಅಂತ ನಾನು ಬರ್ತಾ ಇಲ್ಲ. ನಿಮ್ಮ ಲೈಫಲ್ಲಿ ಕೂಡ, ಯಾಕಂದ್ರೆ ನಾನು ಪಾಸ್ಟರ್ನ ಕೇಳಲ್ಲ, ನಾವು ಪಾಸ್ಟರ್ ಜಾಸ್ತಿ ಮಾತಾಡೋಕೆ ಹೋಗಲ್ಲ.
ನಿಮ್ಮ ರಿಸಲ್ಟ್ ಒಂದಿನ ನೋಡ್ತೀನಿ ನಾನು. ಅದೆಲ್ಲ ಕೇಳೋಕ್ಕೆ ಹೋಗಲ್ಲ. ನಿಮ್ಮ ಬಗ್ಗೆ ನಾನು ವಿಚಾರಿಸೋದಿಲ್ಲ. ನಿಮ್ಮ ಹೆಸರುಗಳು ಅನೇಕರ ಹೆಸರು ನನಗೆ ಗೊತ್ತಿಲ್ಲ. ಅದಕ್ಕೆ ಆದ್ರೆ ಒಂದು ಬರ್ಡನ್ ಏನಂತಂದರೆ, ಇಲ್ಲಿ ಎಷ್ಟೋ ಜನ ದಾಹವಾಗಿ ಇಲ್ಲಿ ಬರ್ತಾ ಇದ್ದೀರಾ. ಆ ಮಹಿಮೆಗಳು ನೋಡುವಾಗ ನಿಮಗೆ ಖುಷಿ ಆಗುತ್ತೆ. ಅವತ್ತು ಸಂಬಳ ಹಾಕಿದ್ರು, ಇವತ್ತು ಆ ಸಂಬಳನೇ ದಶಮಭಾಗ ಅಂದರೆ ಎಷ್ಟು ಅಭಿವೃದ್ಧಿ ಮಾಡಿದ್ರೆ ಸ್ವಲ್ಪ ಯೋಚನೆ ಮಾಡಿ ನೋಡಿ. ಬೇರೆ 7,500 ಸಂಬಳ, ಅವ್ರಿಗೆ 7,500, ಅವ್ರ ಹೆಂಡತಿಗೆ 6,500 ಅಷ್ಟೇ ಸಂಬಳ. 2 ಸತಿ ನೋಡಿದಾಗ ಅವ್ರ ಕವರ್ ಬಿದ್ದಿತ್ತು. ದೇವ ನಮಗೆ ಮಿರಾಕಲ್ ಮಾಡಲಿ, ಪ್ರೇಯರ್ ಮಾಡಿ ಪಾಸ್ಟರ್. ಈಗ ನನಗೆ ಪ್ರೇಯರ್ ಹೆಂಗ್ ಬರುತ್ತೆ? ಹೇಗೆ ಬರುತ್ತೆ? ತಂದೆಯ ದೇವರೇ ಸ್ತೋತ್ರ ಸ್ವಾಮಿ, ಅಪ್ಪ 6,000 ರೂಪಾಯಿ ಸಿಕ್ಬಿಡ್ತು, ಆಗ ಬಂದಿಲ್ಲ. ದೇವರೇ ಈ ಕುಟುಂಬದಲ್ಲಿ ನೀನು ಅದ್ಭುತ ಮಾಡಬೇಕು. ಈಗ ಕರ್ತವ್ಯ ಪ್ರೇಯರ್ ಬರಲ್ಲ. ಎಲ್ಲರೂ ಕಾಣಿಕೆ ಹಾಕ್ತಾರೆ. ಹಾಗಾದ್ರೆ ವಿಧವೆ ಆ ಎಮ್ಮ ಬಂದ ಆ 2 ರೂಪಾಯಿ ಹಾಕಿದಾಗ ದೇವರ ಅಮ್ಮ 2 ರೂಪಾಯಿ ಹಾಕ್ತಂತ ನೋಡಿಲ್ಲ, ಹೃದಯವನ್ನು ಹಾಕಿ ತನ್ನ ಜೀವನವನ್ನೇ ಹಾಕಿದಳು. ಹಾಗಾದ್ರೆ ಯೇಸು ಸ್ವಾಮಿ ಶಿಷ್ಯಕರು ಹೇಳ್ತಾರೆ, ಈಕೆ ಏನ್ ಮಾಡಿದಳು? ನನ್ನ ಹೃದಯವನ್ನು ಗೆದ್ದಳು. ಹಾಗಾದ್ರೆ ಯೇಸು ಸ್ವಾಮಿ ಆಕೆಗೆ ಪ್ರಾರ್ಥನೆ ಮಾಡಿರಲ್ವಾ? ಈಗ ನೋಡಿ, ಈಗ ಪ್ರೇಯರ್ ಹೆಂಗ್ ಬಂತು? ಈಗ ದೇವರೇ ಸ್ತೋತ್ರ, ನನ್ನನ್ನಲ್ಲ ಸ್ವಾಮಿ, ನಿನ್ನ ವಾಕ್ಯ ನಂಬಿ ಬಿತ್ತನೆ ಮಾಡ್ತಾ ಇದ್ದಾರೆ. 1 ತಿಂಗಳಾಗ್ಬಿಟ್ಟು ಸರಿ, ನೆಕ್ಸ್ಟ್ ತಿಂಗಳು ಅಡ್ಜಸ್ಟ್ ಮಾಡ್ಕೊಂಡು ನಡ್ಕೊಂಡು ಹೋಗ್ತಿದ್ದಾರೆ ಕಂಪ್ನಿಗೆ. ಇರೋದ್ರಲ್ಲಿ ಗಂಜಿ ಕುಡ್ಕೊಂಡು ದೇವರೇ ಸ್ತೋತ್ರ ಹೋಗಿ ಒಂದು ರೇಷನ್ ಕೊಟ್ಬಿಡೋಣ ಅಂತ ಯೋಚನೆ ಮಾಡಿದ್ರೆ ಅದನ್ನು ಕೊಡಲಿಲ್ಲ. ಆದರೆ ಇವತ್ತು ಅವ್ರು ನಮಗೆ ಮೂಟೆ ರೇಷನ್ ಹಾಕಿ ಹೋದಾಗಲ್ಲ ಏನಾದ್ರು ಒಂದು ಕೊಟ್ಟು ದುಡ್ಡು ಅಕ್ಕಿ ಮೂಟೆ ಸಾಧಾರಣ ಒಂದು ನಿಮ್ಗೆ ಗೊತ್ತು, ಹಿಂದಿ ಜನ ಬರೋದು ಏನಕ್ಕೆ ಇಲ್ಲಿ ಪಾಪ ಅವ್ರು ದುಡಿಯಕ್ಕೆ ಬರ್ತಾರೆ. ಅವ್ರು ಇವತ್ತು ಸಭೆ ರೆಂಟ್ಗೆ ಒಂದು ಪೋರ್ಷನ್ ಭಾಗ ತಗೊಂಡಿದ್ದಾರೆ. ಶ್ರೀಮಂತರು ಮಾಡಲ್ಲ ಇದು, ಶ್ರೀಮಂತ ಹೃದಯ ಇರೋರು ಮಾತ್ರನೇ ಮಾಡೋದು. ಅದಕ್ಕೆ ದೇವರು ಶ್ರೀಮಂತರು ನೋಡ್ತಾ ಇಲ್ಲ, ಶ್ರೀಮಂತ ಹೃದಯವನ್ನು ದೇವ್ರು ನೋಡ್ತಾ ಇದ್ದಾರೆ. ಹಲ್ಲೆಲೂಯಾ. ಅದಕ್ಕೆ ಕಂಪ್ಲೇಂಟ್ ಮಾಡ್ಬಿಡಿ ಅಂತಾರೆ, ಇಲ್ಲ ನಾನು ಏನು ಅದೆಲ್ಲ ಬೇಡ, ನಿಮ್ಮ ಹೃದಯಗಳು ದೇವ್ರು ನೋಡಲಿ. ನಾಳೆ ಇಕ್ಕಟ್ಟುಗಳು ಬರುವಾಗ ಎಲ್ಲ ಏನಂತಂದ್ರೆ, ಹಾಸ್ಪಿಟ್ಲ್ ಇದೆ, PF ದುಡ್ಡು ಇದೆ, ನಾನು ಇನ್ಶೂರೆನ್ಸ್ ಮಾಡ್ಕೊಂಡಿದ್ದೀನಿ, ನಾನು ಅದು ಮಾಡ್ಕೊಂಡಿದ್ದೀನಿ, ಎಲ್ಲ ಅವರೊಂದು ಆಪ್ಷನ್ ಇಟ್ಕೊಂಡಿದ್ದಾರೆ. ದೇವ್ರ ಅದ್ಭುತ ಮಾಡೋದು ನೋಡ್ಬೇಕಂತಂದ್ರೆ ನಮ್ದೊಂದು ಸ್ವಲ್ಪ ಶ್ರಮಗಳಿರಬೇಕು, ಸ್ವಲ್ಪ ತ್ಯಾಗ ಮಾಡಿ. ಈಗ ನಿಮ್ಮ ಪಾಸ್ಟರ್ ಬಗ್ಗೆನೇ ಹೇಳ್ಬೋದು. ನಾನು ಅವ್ರನ್ನ ಬಿಲೀವರ್, ಅವ್ರಿಗೊಂದು ಕ್ಯಾಥಲಿಕಲ್ಲಿ ಒಂದು ಅನ್ಬಿಲೀವರ್ ಆಗಿದ್ದಾಗೆ ನಾನು ನೋಡಿದ್ದೀನಿ. ನಾನು ಅವ್ರ ಹೃದಯ ನಾನು ನೋಡಿದ್ದೀನಿ. ಅವರು ಕೆಲ್ಸಕ್ಕೆ ಹೋಗ್ತಿರುವಾಗ ಲೋನ್ ಮಾಡಿ ಪಾಸ್ಟರ್ ಗಾಡಿ ತಗೊಂಡಿದ್ದಾರೆ. ಎಷ್ಟು ಜನ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. 1 ಲಕ್ಷ ಅವಾಗ ದೊಡ್ಡದು ಆಗಲ್ಲ, 200 ರೂಪಾಯಿ ಇದ್ರೇ 2,000 ಥರ. ಅವಾಗಲೇ ಲೋನ್ ಮಾಡಿ ಪಾಸ್ಟ್ರಿಗೆ ಗಾಡಿ, ಚರ್ಚಿಗೆ ಕಾಸು, ಕೆಲಸ ಮಾಡಿಕೊಂಡು ಅವಾಗ ಅದೆಲ್ಲ ಆ ಶ್ರೇಷ್ಠತನೇ ಇವತ್ತು ಅವ್ರು ಚೆನ್ನಾಗಿರೋದು. ಪಾಸ್ಟರ್ ಎಲ್ಲೋ ಫಾರಿನ್ ದುಡ್ಡು ತಗೊಳ್ತಾ ಇದ್ದಾರೆ. ಯಾವತ್ತು ಸೇವಕರ ಬಗ್ಗೆ ತಪ್ಪ ತಿಳ್ಕೊಬೇಡಿ, ಅವ್ರ ಅಂತರಂಗದ ಏನೋ ಮಾಡುತ್ತೆ ನಿಮ್ಗೆ ಗೊತ್ತಿರಲ್ಲ. ಹಲ್ಲೆಲೂಯಾ. ಕಣ್ಣಾರ್ ನಾನು ನೋಡಿದ್ದೀನಿ ಅದನ್ನ. ಅವಾಗ ನಾನು ಬೈಬಲ್ ಕಾಲೇಜ್ ಓದ್ತಿದ್ದೆ. ಆಗ ನನಗೂ ಕೂಡ ಏನು ಮಾಡ್ತಿದ್ರು, ಒಂದ್ಸತಿ 200 ರೂಪಾಯಿ ಕಳಿಸಿದ್ರು. 200 ರೂಪಾಯಿ ಅಂದರೆ 2,000 ಥರ ನನಗೆ. ಇವತ್ತು ಕೂಡ ನಾನು 2 ಆ ಮನಿ ಆರ್ಡ್ರದನ್ನ ನಾನು ಡೈರಿಯಲ್ಲಿ ಹಾಕಿದ್ದೆ. ಯಾಕಂದರೆ ಫಸ್ಟ್ ಕಳಿಸಿದ ಅವರೇನೆ. ಅದಕ್ಕೆ ಯಾವುದೆಲ್ಲ ಫಸ್ಟ್ ಕರೆಕ್ಟಾಗಿ ಅದಷ್ಟೇ ಡೈರಿಯಲ್ಲಿ ಹಾಕಿ ಇಟ್ಟಿದ್ದೀನಿ. ಅದಕ್ಕೆ ಅವ್ರಿಗೆ ಏನಾದರೂ ಇಕ್ಕಟ್ಟು ಹೋರಾಟ ಬರುವಾಗ ಅದನ್ನ ಹೇಳ್ತೀನಿ, ದೇವರೇ ಅವತ್ತು ನಾನು ನೋಡಿ, ಅವ್ರು ಸುಮ್ಮನೆ ಪಾಸ್ಟರ್ ನಾವಂತೂ ಓದೋಕ್ಕಾಗ್ತಾ ಇಲ್ಲ, ನಿಮ್ಗೆ ಒಳ್ಳೆ ಭಾಗ್ಯ ಕೊಟ್ಟಿದ್ದಾರೆ, ಚೆನ್ನಾಗಿ ಓದಿ ಜನಗಳಿಗೆ ಒಳ್ಳೆ ವಾಕ್ಯನ ಕಲಿಸ್ಕೊಡಿ ಪಾಸ್ಟರ್ ಅಂತೇಳಿ ಅವತ್ತು ಅದರಲ್ಲಿ ನನಗೆ ಮೆನ್ಷನ್ ಮಾಡಿ ಕಳಿಸಿದ್ರು. ಇವತ್ತು ನೋಡಿ, ನನಗೇ ಗೊತ್ತಿಲ್ಲ, ಸುಮಾರು 12 ವರ್ಷದಿಂದ ನಿಮಗೆ ಬೋಧಿಸ್ತಾ ಇದ್ದೀನಿ. ಹಲ್ಲೆಲೂಯಾ. ಎಲ್ಲೂ ನಾನು ಇಷ್ಟು ಟೈಮ್ ತಗೊಂಡಿಲ್ಲ, ಇಷ್ಟೊಂದು ನಾನು ಯಾರಿಗೂ ಹೇಳ್ಕೊಡ್ಲೇ ಇಲ್ಲ. ಅಧಿಕವಾಗಿ ದಶಮಭಾಗ ಬಗ್ಗೆ ನಿಮ್ಮ ಸಭೆಯಲ್ಲಿ ಬೋಧಿಸಂಗೆ ಎಲ್ಲ ನಾನು ಬೋಧಿಸೇ ಇಲ್ಲ. ಅದಕ್ಕೆ ಇಲ್ಲಿ ಭಯಂಕರ ಕೆಲಸ ಮಾಡುತ್ತೆ. ನೀವು ಸೀರಿಯಸ್ ಆಗಿ ತೆಗೆದುಕೊಂಡ್ರೆ ಇಲ್ಲಿ ಅನೇಕರು ಕೋಟ್ಯಾಧೀಶರಾಗ್ಬಿಡ್ತೀರಾ. ಒಂದೇ ದಿನದಲ್ಲಿ ನೀವು ದೊಡ್ಡ ದೊಡ್ಡ ಕಾರ್ಯಗಳನ್ನ ಮಾಡಿಬಿಡ್ತೀರಾ. ಯಾಕಂದ್ರೆ ಬಿತ್ತನೆಗಳಾಗಿದೆ. ಈಗ ಸ್ವಲ್ಪ ಹೃದಯಗಳನ್ನ ತೆರೀರಿ, ಕಲ್ಲಾಗ್ಬಿಡ್ಬೇಡಿ, ಚಿಕ್ಕದಕ್ಕೆ ಸೆಟ್ಲ್ ಆಗ್ಬಿಡ್ಬೇಡಿ. ಇಲ್ಲಿ ಬಹಳ ದೊಡ್ಡ ಕಾರ್ಯ ಮಾಡಲಿದ್ದೀರಾ ನೀವು. ಎದ್ದೇಳ್ಬೇಕು ಯೇಸು ನಾಮದಲ್ಲಿ. ಪಾಸ್ಟ್ರೆ ಫುಲ್ ಟೈಮ್ ಬನ್ನಿ ಪಾಸ್ಟ್ರೆ, ನಾವಿದೀವಿ ನೋಡ್ಕೊಳ್ತೀವಿ ಅಂತ ಗುಂಪುಗಳಲ್ಲಿ ಇದ್ದೀರಾ ನೀವು ಇಲ್ಲಿ ಯೇಸು ನಾಮದಲ್ಲಿ? ಹಲ್ಲೆಲೂಯಾ. ಸ್ವಲ್ಪ ಕಾರ್ಯ ಮಾಡೋಕ್ಕೆ ದೇವ್ರನ್ನ ಇಟ್ಟಿದ್ದಾರೆ ಅಷ್ಟೇ, ಅದು ಮುಗಿದ್ಮೇಲೆ ನಾನು ಇರಲ್ಲ ಇಲ್ಲಿ ಅಂತ ಅಭಿಷೇಕ ನಿಮ್ಮ ಸೇವಕರಿಗೆ ಕೊಟ್ಬಿಡ್ತಾರೆ. ಪ್ರೈಸ್ ದ ಲಾರ್ಡ್. ಹಾಗಾದ್ರೆ ನೀವು ಎದೊಳ್ಬೇಕು, ಅಂತ ಸಾಕ್ಷಿ ಎದೊಳ್ಬೇಕು. ಐಶ್ವರ್ಯಗಳು ಬಂದ್ರೆ ಮರ್ತ್ಬಿಡ್ತಾರೆ ಜನ, ದೇವ್ರನ್ನ ಸೇವಕರನ್ನು ಮರ್ತ್ಬಿಡ್ತಾರೆ. ಹಲ್ಲೆಲೂಯಾ. ಅದಕ್ಕೆ ನಾನು ಪರ್ಸನಲ್ ಆಗಿ ಹೇಳೋದು, ಎಷ್ಟೋ ಜನ ವಿಶ್ವಾಸಿಗಳು ಐಶ್ವಂತರಾಗಿ ಬಡವರು ಸಹಾಯ ಮಾಡ್ತಿರ್ತಾರೆ, ಸೇವೆನ ಬಿಟ್ಬಿಡ್ತಾರೆ. ಬಡವರಿಗೆ ಸುವಾರ್ತೆನೇ ಸೇವೆ. ಆಮೆನ್. ಇವತ್ತು ಟೈಮ್ ನೋಡಿದ್ರೆ ಬೋಧಿಸ್ಬಿಟ್ಟಿದ್ದೀನಿ, ಸ್ವಲ್ಪ ಟೈಮ್ ಜಾಸ್ತಿ ಆಗೋಯ್ತು. ನಿಮ್ಮ ಹೃದಯಗಳಲ್ಲಿ ದೇವ್ರ ಕೆಲಸ ಮಾಡ್ತಿದೆ ಅನ್ಕೊಳ್ತೀನಿ. ಸ್ವಲ್ಪ ಜೀವನನೇ, ಸ್ವಲ್ಪ ದಿನ ನಾವಿರೋದು.
ಯಾರ್ಯಾರೋ ಹೃದಯಗಳನ್ನ ಗೆಲ್ಲಕ್ಕೆ ಓಡ್ತೀವಿ ನಾವು, ಆದವರೆಲ್ಲ ನಮ್ಮನ್ನು ಏಮಾರಿಸ್ತಾರೆ. ಸ್ವಲ್ಪ ದೇವ್ರ ಹೃದಯನ, ಸೇವಕರ ಹೃದಯನ ನೀವು ಟಚ್ ಮಾಡಿ ನೋಡಿ. ಒಂದಿನ ಕಷ್ಟ ಅಂತ ಬರುವಾಗ ನಿಮ್ಮ ಕಷ್ಟಕ್ಕೆ ಬರೋದು ದೇವರು ಸೇವಕರು ಮಾತ್ರನೇ. ಯಾವ ಅಣ್ಣನೂ ಬರಲ್ಲ, ಯಾವ ಮನೆಯವರು ಬರಲ್ಲ. ಅಲ್ಲಿ ನಿಮಗಾಗಿ ದುಃಖಪಟ್ಟು ಆಡೋದು ಅವರಿಬ್ಬರೇನೆ. ಎಲ್ಲ ನಿಮಿಷ ಎದ್ದು ನಿಂತ್ಕೊಳ್ಳೋಣ. ಹೆಸರಿಗೆ ಆಶೀರ್ವಾದವಾಗಿತ್ತು. ನೀವು ಹೋಗಿ ಅವ್ರನ್ನ ನಮಗೋಸ್ಕರ ಪ್ರೇಯರ್ ಮಾಡಿ ಪಾಸ್ ಅಂತ ಹೇಳೋ ಅವಶ್ಯಕತೆನೇ ಇಲ್ಲ. ನಿಮ್ಗೊಂದು ಕಷ್ಟ ಅಂತ ಬಂದ ತಕ್ಷಣ ಅಲ್ಲಿ ಹೋಗಿ ದೇವ್ರ ಮೊಣಕಾಲು ಹಾಕ್ತಾರೆ. ಅವ್ರು ಹಾಕಿಲ್ಲ ಅಂದ್ರೂ ಪವಿತ್ರಾತ್ಮ ಹಾಕಿಸ್ಬಿಡ್ತಾರೆ. ಆಮೆನ್, ಹಲ್ಲೆಲೂಯಾ. ಹೆಸರಿಗೆ ಬೆಳಕು ಬೀಸ್ತಾ ಇದೆ. ಥ್ಯಾಂಕ್ ಯು ಲಾರ್ಡ್. ಅದಕ್ಕೆ ದೊಡ್ಡದೆಲ್ಲ ಮಾಡಬೇಡಿ. ಏನಾದರೂ ನಿಮ್ಮ ಹೃದಯ ದೇವರು ಪ್ರೇರೇಪಿಸ್ತಾರಾ? ಸಂತೋಷ. ಬೈಬಲ್ ಹೇಳುತ್ತೆ, ಬಲವಂತದಿಂದಲ್ಲ, ಆಮೇನ್, ಫೋರ್ಸಿಂದಲ್ಲ, ಸಂತೋಷವಾಗಿ, ನಿಮ್ಮ ಖುಷಿ, ಒಂದು ಸಂತೋಷ. ಇವತ್ತು ಕೂಡ ಹಿಂದಿ ಜನರೆಲ್ಲ ಹಾಕುವಾಗ ನಾನು ಹೇಳ್ತೀನಿ, ಎಲ್ಲ ಏನು ಮಾಡಿ, ದುಃಖದಲ್ಲಿ ಕೊಡಬೇಡಿ, ಸಂತೋಷವಾಗಿ ಕೊಡಿ. ನನ್ನ ಕೈ ಕೊಡಬೇಡಿ. ಯಾಕಂದ್ರೆ ನನ್ನ ಕೈ ಕೊಟ್ರೆ ನಿಮ್ಮ ಕಷ್ಟ ಬಂದಾಗ ನನ್ನ ನೋಡ್ತೀರಾ. ಎಲ್ಲ ಬಾಕ್ಸಲ್ಲಿ ಹಾಕ್ರಿ. ಕಷ್ಟ ಬಂದಾಗ ಅವ್ರು ಹಿಡೀರಿ. ಅವ್ರನ್ನ ಹಿಡಿದ್ರೆ ನಮ್ಮನ್ನು ಬಿಡಲ್ಲ ದೇವರು, ನಮ್ಮನ್ನು ಹಿಡಿಸ್ತಾರೆ, ಕುಂದಿರ್ಸ್ತಾರೆ. ಆಮೇಲೆ ಪ್ರೇಯರ್ ಮಾಡುವಾಗ ಅಲ್ಲಿ ದೊಡ್ಡ ದೊಡ್ಡ ಕಾರ್ಯಗಳನ್ನು ನಾವು ಮಾಡೋದಕ್ಕೆ ಸಾಧ್ಯ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಈಗ ಅನೇಕ ಸ್ಟೋರಿಗಳನ್ನ ಹೇಳ್ಬೋದು, ಬಟ್ ಟೈಮ್ ಇಲ್ಲ. ಸ್ವಲ್ಪ ಜನ ಆದ್ರೂ ಆ ಒಂದು ನೆಮ್ಮದಿ, ಆ ತೃಪ್ತಿ ನಾವು ನೋಡಬೇಕು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಅದಕ್ಕೆ ಅನೇಕರಿಗೆ ಪರ್ಮನೆಂಟ್ ಆಗಿದೆ. ಅವರು ಅನೇಕರ ಹೆಸರಿಟ್ಟು ಗೋಡೆಗೆ ಅಂಟಿಸ್ಬಿಟ್ಟಿದ್ದೀನಿ. ಕಾರಣ ಏನು? ಇವರೆಲ್ಲ ಶ್ರೇಷ್ಠರು. ಯಾಕಂದ್ರೆ ಅಂತ ಇಕ್ಕಟ್ಟಾದ ಪರಿಸ್ಥಿತಿಯಲ್ಲಿ ಕೂಡ ನಮ್ಮನ್ನೆಲ್ಲ, ಆಮೇಲೆ ಇದು ಬರ್ಬೇಕು. ನಾಳೆ ದೊಡ್ಡ ಚರ್ಚ್ ನಾವು ಮಾಡ್ಬೋದು, ನಾಳೆ ಇಡೀ ಜಗತ್ಗೆಲ್ಲ ಹೋಗ್ಬೋದು. ಯಾವತ್ತು ಆ ಫೌಂಡೇಶನ್ ಇದೆ ನೋಡಿ, ಅದು ಶ್ರೇಷ್ಠ. ಇಲ್ಲಿ ಮೆಂಬರ್ಶಿಪ್ಪಲ್ಲಿ ಇರುತ್ತೆ ಅನೇಕರ ಹೆಸರು, ಆದರೆ ಅನೇಕರು ಇಲ್ಲಿ ಇರಲ್ಲ. ನೀವು ಎಷ್ಟೇ ದೊಡ್ಡ ಚರ್ಚ್ ಪಾಸ್ಟ್ ಹತ್ರ ಹೋಗಿ, ಎಲ್ಲರ ಹೃದಯ ಅವ್ರ ಹೃದಯ ಇರಲ್ಲ. ಸ್ವಲ್ಪ ಜನ ಮಾತ್ರನೇ ಹೃದಯ ಜಾಗ ಹಿಡೀರಿ. ಇದೆಲ್ಲ ಒಂದು ಒಳ್ಳೆ ಅವಕಾಶ. ತಗೊಳ್ಳಿ, ಜವಾಬ್ದಾರಿಗಳು ತಗೊಳ್ಳಿ. ದೊಡ್ಡದಾಗಿ ಮಾಡೋಕ್ಕಾಗಿಲ್ಲ ಅಂದ್ರೂ, ಪಾಸ್ಟರ್ ನನ್ನಿಂದ ಈ ತಿಂಗಳಿಂದ ಏನಾದರೂ ನಾನು ಸಭೆಗೆ ಒಂದು ಕಾಂಟ್ರಿಬ್ಯೂಟ್ ಮಾಡ್ತೇನೆ, ನಮಗಾಗಿ ಪ್ರೇಯರ್ ಮಾಡಿ ಪಾಸ್ಟರ್. ನೀವು ಬಾಕ್ಸ್ ಹಾಕ್ಬಿಡೋ ಕೈಗೆ ಕೊಡಿ, ಪರವಾಗಿಲ್ಲ. ಪಾಸ್ಟರ್ ನನ್ನ ಕಡೆಯಿಂದ ಈ ಥರ ಚಿಕ್ಕ ಚಿಕ್ಕ ಹೆಜ್ಜೆ ಹಾಕಿ ನಾನು ದೊಡ್ಡದು ಮಾಡೇ ಕೇಳ್ತಾ ಇಲ್ಲ. ನೀವು ಚಿಕ್ಕದಾಗಿ ಮಾಡಿ. ನಿಮ್ಮ ಬಿಸ್ನೆಸ್ಗಳ ನೀವು ಅಭಿವೃದ್ಧಿ ಆಗೋದು ಕೊಡಬೇಡಿ. ಯಾಕಂದ್ರೆ ನಿಮ್ಮ ಹೃದಯ ದೇವ್ರು ನೋಡಲಿ. ಯಾರ್ಯಾರಿಗೋ ಕೊಟ್ರಿ, ಯಾರನ್ನೋ ನಂಬಿ ಎಷ್ಟೆಷ್ಟೋ ಕೊಟ್ಟು ಏಮಾರಿಸಿ ಓಡೋದ್ರು, ಅವ್ರ ಬಗ್ಗೆ ನಾವು ಚಿಂತೆ ಮಾಡಲ್ಲ. ಅದು ದೇವ್ರು ಕೊಡೋಕೆ ಮಾತ್ರ ಕೈ ಬರ್ತಾ ಇಲ್ಲ. ಇದು ನಿಮ್ಮನ್ನು ಅಭಿವೃದ್ಧಿ ಮಾಡೋ ಜಾಗ. ಇದು ಅವಕಾಶಗಳು ಬಂದಿದೆ, ಮಿಸ್ ಮಾಡಿದ್ದೀರಾ, ನೆಕ್ಸ್ಟ್ ಮಿಸ್ ಮಾಡ್ಕೊಳ್ಬೇಡಿ. ಸತ್ತು ಹೋದದಕ್ಕೆ ತಿರುಗಿ ಜೀವ ಕೊಡೋ ದೇವರು. ಮುಗೀತು ಅನ್ಕೊಂಬೇಡಿ, ಇನ್ನೊಂದು ಮಾರ್ಗ ಇದೆ ನಿಮಗೆ ಸಹಾಯ ಮಾಡೋಕ್ಕೆ ದೇವರು. ಜನರನ್ನು ಎಬ್ಬರಿಸುವನು. ಎಲ್ಲ ನಿಮಿಷ ಕೈಗಳೆತ್ತೋಣವಾ. ಸುಮ್ಮನೆ ಇವತ್ತು ಈ ಸಂದೇಶ ನಿಮ್ಮನ್ನು ಕರೆದಿಲ್ಲ. ನೀವಂಥ ಜನಗಳು, ನಿಮ್ಮ ಹೃದಯ ಚೆನ್ನಾಗಿದೆ, ನಿಮಗೆಲ್ಲ ಚೆನ್ನಾಗಿ ಬಂದರೆ ನೀವು ದೇವರಾಜ್ಯ ಕೊಡೋ ಜನಗಳು. ದೇವರು ಚೆನ್ನಾಗಿ ಗೊತ್ತು. ಅದಕ್ಕೆ ನಿಮ್ಮನ್ನು ಬೋಧಿಸಿ, ನಿಮ್ಮನ್ನು ಸ್ಥಿರ ಮಾಡಿ, ನಿಮ್ಮನ್ನು ಎಷ್ಟೇ ಐಶ್ವರ್ಯ ಬಂದರೂ ಕೂಡ ನೀವು ನಿಮ್ಮ ಮನೆಗಳು ಕಟ್ಟೋದು ಮಾತ್ರ ಅಲ್ಲ, ನೀವು ದೇವರ ರಾಜ್ಯವನ್ನು ಕಟ್ತಾ ಇರ್ತೀರ. ನಿಮ್ಮ ಮನೆಗಳನ್ನು ದೇವರು ಆಶೀರ್ವದಿಸ್ತಾರೆ, ನಿಮ್ಮನ್ನು ಆಶೀರ್ವದಿಸ್ತಾರೆ, ನೀವು ಸುಖವಾಗಿರ್ತೀರ. ದೇವರ ರಾಜ್ಯದಲ್ಲಿ ಕೂಡ ಅನೇಕರು ಸೌಖ್ಯಕ್ಕೆ ಬಾಗಿಲನ್ನ ತೆರೆಯುವ ಹಾಗೆ ಕರ್ತನು ಮಾಡೋನಾಗಿರುವನು. ಥ್ಯಾಂಕ್ ಯು ಲಾರ್ಡ್. ನಿಮಗೆ ವಂದನೆ ಸ್ವಾಮಿ, ವಂದನೆ ರಾಜ್ಯ. ಒಂದು ಕಡೆಯದಾಗಿ ಒಂದು ಸೀಕ್ರೆಟ್ ಹೇಳ್ತೇನೆ, ಇದನ್ನ ಹೇಳಿ ಮುಗಿಸ್ತೇನೆ. ಎಷ್ಟು ಸೇವಕರು ಈ ಪುಲ್ಪಿಟ್ ಮೇಲೆ ಬಂದು ನಿಮ್ಮ ಮೇಲೆ ಪ್ರವಾದನೆ ಮಾಡಿದ್ದಾರೆ, ಈ ಸಭೆಯಲ್ಲಿ ಆಶೀರ್ವಾದ ಮಾಡಿದ್ದಾರೆ. ಅದು ಯಾಕೆ ಕೆಲಸ ಮಾಡ್ತಿಲ್ಲ ಗೊತ್ತಾ? ಯಾವಾಗ ಕೆಲಸ ಮಾಡ್ತಾ ಗೊತ್ತಾ? ಯಾವತ್ತು ಸಭೆ 98-99% ದಶಮ ಕೊಡೋದ್ರಲ್ಲಿ ನಂಬಿಗಸ್ತರಾಗ್ತಾರೋ ಆವಾಗಲೇ ಸಭೆ ಆಕಾಶ ಓಪನ್ ಆಗಿ ಸೇವಕರು ನುಡಿದ ಮಾತುಗಳೆಲ್ಲ ನಿಮ್ಮ ಲೈಫಲ್ಲಿ ಕೆಲಸ ಮಾಡುತ್ತೆ. ಹಲ್ಲೆಲೂಯಾ. ಇದು ಸತ್ಯ, 100% ಸತ್ಯ. ಇದು ಸಭೆ ಆರಂಭದಿಂದ ಎಷ್ಟು ಸೇವಕರು ಬಂದು ನಿಮ್ಗೇನೆಲ್ಲ ಭವಿಷ್ಯವಾಣಿ ಮಾಡಿದ್ರೋ ಅದೆಲ್ಲ ವೆಯ್ಟಿಂಗಲ್ಲಿ ಕಾಯ್ತಾ ಇದೆ. ಯಾವಾಗ ಮನುಷ್ಯ ದೇವರಿಗೆ ಕನೆಕ್ಟ್ ಆಗ್ತಾನೋ ಆಕಾಶ ಓಪನ್ ಆಗಿ ಆ ಪ್ರವಾದ ನಿಮ್ಮ ಜೀವನ ನೆರವೇರುತ್ತದೆ. ಅದಕ್ಕೆ ಯಾರೋ ಯೂಟ್ಯೂಬಲ್ಲಿ ನಿಮ್ಮನ್ನ ಆಶೀರ್ವಾದ ಸಂದೇಶ ಕೇಳಿದ ತಕ್ಷಣ ಆಶೀರ್ವಾದ ಬರಲ್ಲ. ಇಲ್ಲ, ಆಲ್ರೆಡಿ ಆಶೀರ್ವಾದ ಸ್ಟಾಕಲ್ಲಿ ಮೋಡ ನಿಂತಿದೆ, ಈಗ ಮಳೆ ಬರಬೇಕು. ಅದಕ್ಕೆ ನಿಮ್ಮ ಬಿತ್ತನೆಗಳು, ನಿಮ್ಮ ವಿಧೇಯತ್ವ, ನಿಮ್ಮ ಹೃದಯ ಆಸೆ ಪಡಿ ಸಾಕು. ಅಂತ ಆಕಾಶ ಓಪನ್ ಆಗಿ ಯೇಸುವಿನ ನಾಮದಲ್ಲಿ ಇದುವರೆಗೂ ನೋಡದ ಐಶ್ವರ್ಯಗಳನ್ನ, ಇದುವರೆಗೂ ನೋಡದ ಅಭಿವೃದ್ಧಿಗಳನ್ನ ನಿಮ್ಮ ಮನೆಗಳು ನೀವು ನೋಡಲಿದ್ದೀರಾ.
ನಿಮ್ಮ ಜೀವಿತದಲ್ಲಿ ನೋಡಲಿದ್ದೀರಾ. ನೀವು ಮಾತ್ರವಲ್ಲ, ಸಭೆ ಕೂಡ ಕಟ್ಟುವ ಜನಗಳಾಗಿ ಯೇಸುವಿನ ನಾಮದಲ್ಲಿ ಎಲ್ಲ ಫ್ರೆಶ್ ಆಗಿ ಕೊಡುವ ವ್ಯಕ್ತಿಗಳಾಗಿ ಕರ್ತನೆ, ಇವತ್ತು ಏನಿಲ್ಲದೆ ನೀವು ಇರ್ಬೋದು. ಕರ್ತನ ಸೇವಕನಾಗಿ ನಾನು ಕೊಟ್ಟ ಅಧಿಕಾರದ ಮೇರೆಗೆ ಈ ಸಂದೇಶಕ್ಕೆ ವಿಧೇಯರಾಗುವ ಪ್ರತಿಯೊಬ್ಬರ ಜೀವಿತದಲ್ಲಿಯೂ ಇದುವರೆಗೂ ನೋಡದ ಅದ್ಭುತ, ಇದು ನನ್ನ ಬಾಯಿಂದ ಬಂದಿದ್ದು ಸತ್ಯ ಎಂಬುದಾದರೆ ನೀನೊಂದು ಅದ್ಭುತ ಮಾಡಿ ಯೇಸುವಿನ ನಾಮದಲ್ಲಿ ಕರ್ತನೆ ನಿನ್ನ ನಾಮನ ಮಹಿಮೆ ಪಡಿಸು ರಾಜ. ಈ ಬಾಡಿಗೆಯಿಂದ ಬಿಡುಗಡೆ ಆಗಿ ಸ್ವಂತ ಸಭೆ ಆಗಲಿ ಯೇಸುವಿನ ನಾಮದಲ್ಲಿ, ಸ್ವಂತ ಜಾಗ ಆಗಲಿ ಯೇಸುವಿನ ನಾಮದಲ್ಲಿ, ಕಟ್ಟಲ್ಪಡಲಿ ಸಭೆ ಕಟ್ಟಲ್ಪಡೆ ಯೇಸುವಿನ ನಾಮದಲ್ಲಿ. ಕರ್ತನೆ, ಥ್ಯಾಂಕ್ ಯು ಲಾರ್ಡ್. ಅಂತ ವ್ಯಕ್ತಿಗಳನ್ನು ಎಬ್ಬಿರಿಸು ರಾಜ್ಯ, ಅಂತ ಜನನ ಕೊಂಡು ಬನ್ನಿ ಸ್ವಾಮಿ. ಇಲ್ಲಿರೋ ವಿಶೇಷವಾಗಿ ಆಶೀರ್ವದಿಸು ರಾಜ್ಯ. ವರ್ಷಾನ್ಗಟ್ಟಲೆ ನಿಮ್ಮ ರಾಜ್ಯಕ್ಕಾಗಿ ಬಿತ್ತನೆ ಮಾಡ್ತಿರುವಂತಹ ಅಪ್ಪ ಕುಟುಂಬಗಳನ್ನು ನೆನೆಸು ಸ್ವಾಮಿ. ಅವನ್ನ ವಿಶೇಷವಾಗಿ ನೀನು ಆಶೀರ್ವದಿಸಿ ಒಂದು ಸ್ತಂಭವಾಗಿ ನಿಲ್ಲಿಸು ಸಭೆಯಲ್ಲಿ. ತಂದೆಯೇ ನಿಮಗೆ ವಂದನೆ ರಾಜ್ಯ, ತಂದೆಯೇ ನಿಮಗೆ ವಂದನೆ ಸ್ವಾಮಿ. ಪ್ರವಾದನೆ ಹೇಳ್ತೀನಿ, ನಾನು ಪ್ರವಾದಿ ಅಲ್ಲ, ನನ್ನ ಹೃದಯದಲ್ಲಿ ಪ್ರೇರೇಪಿಸ್ತಾನೆ ಹೇಳ್ತಾ ಇದ್ದೀನಿ. ಈ ಸಭೆ ಬೆಳೀತಾ ಇಲ್ಲಿ ಅನೇಕರು ನಿಮ್ಮ ಶ್ರಮಗಳಲ್ಲಿ, ನಿಮ್ಮ ಪ್ರಯಾಸಗಳಲ್ಲಿ, ನಿಮ್ಮ ಬಿತ್ತನೆಗಳಲ್ಲಿ, ಇಕ್ಕಟ್ಟುಗಳಲ್ಲಿ ನೀವು ಎಷ್ಟೋ ಸಹಾಯ ಮಾಡಿದ್ದೀರಾ. ದೇವರದನ್ನು ಮರೆಯುವನಲ್ಲ. ಸಭೆ ಬೆಳೀತಾ ನಿಮ್ಮ ಮನೆ, ನಿಮ್ಮ ಮಕ್ಕಳು ಯೇಸುವಿನ ನಾಮದಲ್ಲಿ ಈಗಿರುವುದಕ್ಕಿಂತ, ನೀವು ನೆನೆಸುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದ ಸ್ಥಾನದಲ್ಲಿ ಕರ್ತ ನಿಮ್ಮ ನೆಲೆಗೊಳಿಸುವನಾಗಿದ್ದಾನೆ. ಯೇಸುವಿನ ನಾಮದಲ್ಲಿ ರಿಲೀಸ್ ಮಾಡ್ತೇನೆ. ಸೈತಾನೇ ವರ್ಮದ ಕೈ ತೆಗೆ. ಯೇಸುವಿನ ನಾಮದಲ್ಲಿ ಮುಂದೆ ಹೋಗದಾಗೆ ತಡೆ ಮಾಡುವ ತಡೆಗಳನ್ನ ಮುರಿತೇನೆ ಯೇಸುವಿನ ನಾಮದಲ್ಲಿ. ಫಲ ಕೊಡೋರಾಗಿ ಮಾರ್ಪಡಲಿ, ಫಲ ಉದ್ದಿರಿ ಹೋಗದಿರಲಿ. ಕರ್ತನೇ, ನಿನ್ನ ವಾಕ್ಯ ಹೇಳುತ್ತೆ ಸ್ವಾಮಿ, ಪರಲೋಕದ ದ್ವಾರಗಳನ್ನು ತೆರೆದು ಸ್ಥಳ ಹಿಡಿಸಲಾರದ ಜನಗಳು ಬರಲಿ, ಸ್ಥಳ ಹಿಡಿಸಲಾರದಷ್ಟು ಐಶ್ವರ್ಯಗಳು ಬರಲಿ. ಸಭೆ ಎದ್ದು ಕರ್ತನ ಅನೇಕ ಒಳ್ಳೆ ಕಾರ್ಯಗಳನ್ನ ಮಾಡಲಿ. ಸಭೆ ಎದ್ದು ಅನೇಕ ಸಭೆಗಳನ್ನ ಕಟ್ಟಿಕೊಡಲಿ. ಸಭೆ ಎದ್ದು ಅನೇಕರಿಗೆ ಸಹಾಯಗಳನ್ನ ಮಾಡಲಿ. ಅನೇಕ ವಿಧವೆಗಳಿಗೆ, ಅನೇಕ ಬಡವರಿಗೆ ಸಹಾಯ ಮಾಡೋ ಸಭೆಯಾಗಿ ಮಾರ್ಪಡಲಿ. ಸಭೆಯ ಖಜಾನೆಯನ್ನು ಆಶೀರ್ವದಿಸು, ಟ್ರಸ್ಟ್ ಹಣವನ್ನು ಆಶೀರ್ವದಿಸು. ಕರ್ತನೇ, ನಿಮಗೆ ವಂದನೆ ಸ್ವಾಮಿ. ಕರ್ತನೇ, ನಿಮಗೆ ವಂದನೆ ರಾಜ. ನನ್ನೊಂದಿಗೆ ಸೇರಿ ಎಲ್ಲರೂ ಪ್ರಾರ್ಥನೆ ಮಾಡೋಣ. ದೇವರೇ ಕರ್ತನೇ, ನಮ್ಮ ಸಭೆಯನ್ನು ಆಶೀರ್ವದಿಸು, ನಮ್ಮ ಸಭೆಯನ್ನು ವಿಶೇಷವಾಗಿ ಆಶೀರ್ವದಿಸು. ಪ್ರಾಂತವನ್ನು ವಿಸ್ತರಿಸು ರಾಜ್ಯ. ಒಂದೇ ಒಂದು ದಯೆ ಜೀವಿತವೇ ಮಾರ್ಪಡಲಿ. ತಂದೆಯೇ ನಿಮಗೆ ವಂದನೆ ರಾಜ್ಯ, ತಂದೆಯೇ ನಿಮಗೆ ವಂದನೆ. ನೀನು ಹಾಗೆ ಮಾಡಿದಕ್ಕಾಗಿ ಸ್ತೋತ್ರ. ಬರುವ ದಿವಸಗಳಲ್ಲಿ ಆ ಸಾಕ್ಷಿಗಳನ್ನ ನಾವು ನೋಡಿದ್ದು, ಕೇಳಿದ ಮಾತ್ರವಲ್ಲ, ಇಲ್ಲಿ ಅನೇಕರ ಜೀವನದಲ್ಲಿ ಅಭಿವೃದ್ಧಿ ಆಗಿರೋದನ್ನ ನಾವು ನೋಡುವಂತೆ ಸಹಾಯ ಮಾಡು ರಾಜ್ಯ. ಕರ್ತನ ಆಶೀರ್ವಾದವೇ ಐಶ್ವರ್ಯ ತರುತ್ತದೆ, ಅದರೊಂದಿಗೆ ವ್ಯಸನವನ್ನು ಸೇರಿಸೋದು. ಕರ್ತನ ಆಶೀರ್ವಾದ ಐಶ್ವರ್ಯ ತರುತ್ತದೆ, ಅದರೊಂದಿಗೆ ವ್ಯಸನ ಸೇರಿಸೋದು. ನಿಮ್ಮ ರಕ್ಷಣೆ ಹೊಂದದ ಮಕ್ಕಳೆಲ್ಲ ರಕ್ಷಣೆ ಮಾರ್ಗ ಬಂದೇ ಬರುವರು. ನಿಮ್ಮ ಬಿತ್ತನೆಗಳು ಯೇಸುವಿನ ನಾಮದಲ್ಲಿ ಅವರ ಹೃದಯಗಳಲ್ಲಿ ಕಾರ್ಯ ಮಾಡಿ, ಕುಟುಂಬವಾಗಿ ಯೇಸುವಿನ ನಾಮದಲ್ಲಿ ನಿಮ್ಮ ಮನೆಯಲ್ಲಿ ರಕ್ಷಣೆ ಹೊಂದದ ಜನರೆಲ್ಲ ಸಭೆಗೆ ಬರಲಿ ಯೇಸುವಿನ ನಾಮದಲ್ಲಿ. ಕುಟುಂಬದ ರಕ್ಷಣೆ ಮಳೆ ಉಂಟಾಗಲಿ. ರಕ್ಷಣೆ ಹೊಂದದ ಜನರೆಲ್ಲ ರಕ್ಷಿಸಲ್ಪಡಲಿ ಯೇಸುವಿನ ನಾಮದಲ್ಲಿ. ಕರ್ತನೇ, ನಿಮಗೆ ವಂದನೆ. ಒಂದು ವೇಳೆ ಇವತ್ತು ಸಂದೇಶ ಹೊಸದಾಗಿ ನೀವು ಕೇಳುವುದಾದರೆ, ಇದುವರೆಗೂ ನಿಮ್ಮ ಶ್ರೇಷ್ಠವಾದ ಜೀವನ ನೀವು ಯೇಸು ಸ್ವಾಮಿ ಕೊಡದೇ ಇದ್ರೆ, ಈ ಶ್ರೇಷ್ಠವಾದ ಜೀವನ ಯೇಸುವ ಕೈಗೆ ಕೊಟ್ಟು ನೋಡಿ. ನಿಮ್ಮ ಜೀವನವನ್ನು ತೆಗೆದು ಆತನ ಆಶೀರ್ವದಿಸಿ ನಿಮ್ಮ ಜೀವಿತ ಆಶೀರ್ವಾದವಾಗಿ ಮಾರ್ಪಡಿಸುವನು. ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರೇ, ಆಮೆನ್, ಆಮೆನ್.